ನೋಡಿಕೊಳ್ಳುತ್ತೇನೆ. ಒಂದು ವೇಳೆ ತನ್ನ ಲಾಯರ್ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ಆಸ್ತಿಯ ಬಗ್ಗೆ ತಲೆ ಹಾಕಿದರೆ ಕ್ಷಣದಲ್ಲೇ ಅವನ ಅಂತ್ಯಕ್ರಿಯೆಯನ್ನು ಮಾಡಿಕೊಳ್ಳುತ್ತೇನೆ. ಇಂಥ ದಾನಾರಿಗಳ ಬೆದರಿಕೆಗೆಲ್ಲ ಹೆದರಿಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಅವನು ಚುರುಕಾದ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ಮುಂದೆ ನುಗ್ಗಿ ಬಂದರೆ ಕ್ಷಣದಲ್ಲೇ ಅವನ ಅಂತ್ಯಕ್ರಿಯೆಯನ್ನು ಏರ್ಪಡಿಸುತ್ತೇನೆ. ಒಳ್ಳೆ ವಿಚಾರದಲ್ಲಿ ತೊಡಗಿದಂತೆ ತೋರುತ್ತದೆ. ಬೇಸಿಗೆ ತಿನ್ನುವ ನಾಯಿ ಹೊಟ್ಟೆಯಲ್ಲಿ ನಾಯಿ ಮನೆ ಹುಟ್ಟುವುದು ನನಗೆ ನೀನೇ ಪ್ರತ್ಯಕ್ಷ ಸಾಕ್ಷಿ. ಈ ಗಂಡನು ಅಂತ್ಯಕ್ರಿಯೆ ಮಾಡುವ ಗಂಡು ಇನ್ನೂ ಹುಟ್ಟಿಲ್ಲ ಈ ಕಲಿಯುಗದಲ್ಲಿ. ನಿಮ್ಮಂತ ಕುನ್ನಿಗಳ ಕೈಯಿಂದ ಅಂತ್ಯಕ್ರಿಯೆ ಮಾಡಿಸಿಕೊಳ್ಳುವ ಗಂಡಲ್ಲ ಈ ಲಾಯರ್ ರವಿ. ನಿಮ್ಮಂತ ಮಕ್ಕಳು ಮಾಡಿಸಿಕೊಂಡಿರುವ ತಪ್ಪು ಕಲ್ಪನೆ. ಅವರಿಗೆ ಒದ್ದ ಚಾಚಿ ಮಾತನಾಡಿದರೆ ನಿನ್ನ ರುಂಡ ಕತ್ತರಿಸಿ ನಾಯಿನರಿಗೆ ಹಂಚಬೇಕಾಗಿದೆ. ಎಲ್ಲಿ ನಿಂತು ಮಾತನಾಡು ಎಂಬುದು ಪರಿಜ್ಞಾನವಿಟ್ಟುಕೊಂಡು ಮಾತನಾಡು. ನಾನು ನಿಂತಿರುವುದು ದೆವ್ವನ ಮನೆಯಲ್ಲೆಲ್ಲ ರಾಕ್ಷಸರ ಮನೆಯನ್ನು. ನಿಮ್ಮಂತ ಶ್ರೀಮಂತರ ಮೋಸ, ವಂಚನೆ, ದ್ರೋಹಗಳು, ಅತ್ಯಾಚಾರವು ನನಗೆ ಚೆನ್ನಾಗಿ ಗೊತ್ತು. ಇವುಗಳನ್ನು ಒಟ್ಟೊಳಗಿಸಿ ನಿಮ್ಮನ್ನ ಅಂತ್ಯಕ್ರಿಯೆ ಮಾಡಲು ನಾನು ಸಿದ್ಧನಾಗಿ ಬಂದಿರುವೆ. ಸಾಕಾರ, ನನ್ನ ಆಸ್ತಿ ಪತ್ರಗಳು ನನಗೆ ಮರಳಿ ಕೊಟ್ಟರೆ ನಿನ್ನ ಪರಿಣಾಮ ನೆಟ್ಟಗಿರುತ್ತದೆ. ಸೋತಿದ್ದ ಮದ್ದಾಣಿಯಂತೆ ಕೌರವರ ಸೈನ್ಯವನ್ನು ಧ್ವಂಸ ಮಾಡುತ್ತೇನೆಂದು ಭದ್ರಕೋಟೆಯನ್ನು ಛಿದ್ರ ಮಾಡಲು ಬಂದ ವೀರ ಅಭಿಮನ್ಯನ ಗತಿ ಏನಾಗಿತ್ತೆಂಬುದನ್ನು ಅರಿತೇನೆ ಕೋಸು. ಆ ರಣದಲ್ಲಿ ಅವರ ಮುಂಡವನ್ನು ಕತ್ತರಿಸಿ ನಾಯಿನರಿಗಳಿಗೆ ಹಂಚಿದ ಅದರಂತೆ ನೀನು ಈ ಭದ್ರಕೋಟೆಯನ್ನು ನುಗ್ಗಿ ಬಂದರು ನಿನ್ನ ಕಥೆ ಏನಾಗುವುದನ್ನು ಎಂಬುದನ್ನು ಅರಿತಿರುವೆಯಾ? ಸೋಚಿನ ಕುನ್ನಿಗಳೇ, ಇನ್ನು ಇರುವೆ ಕೂಸೆ ಇರಬಹುದು, ಆದರೆ ಇವನ ಬುದ್ಧಿ ಮಾತ್ರ ಕೂಸಿನ ಬುದ್ಧಿಯಲ್ಲ. ನರಿ ಬುದ್ಧಿ ಉಪಯೋಗಿಸಿಕೊಂಡು ಎಟ್ಟ ಗುರಿಯನ್ನು ಸಾಧಿಸಿಕೊಂಡು ಬಂದಿರೋಣ. ನಿಮ್ಮಂತ ರಾಕ್ಷಸರ ವಂಚನೆಯಿಂದ ಸಾವನ್ನಪ್ಪಿದ್ದೇನೆ ಹೊರತು ರವಿ ಹೇಳಿಯಂತೆ ಸಾವನ್ನಪ್ಪಲಿನ ಸೌಕಾರ. ಮರ್ಯಾದೆಯಿಂದ ನನ್ನ ಆಸ್ತಿ ಪತ್ರ ನನಗೆ ಮರಳಿ ಕೊಡು. ಒಂದು ನಾಯಿ ನನ್ನ ಮನೆಯ ಬಾಗಿಲಿಗೆ ಬಂದಿದೆ ಎಂದು ಒಂದು ತುತ್ತು ಅನ್ನ ಬೇಕಾದರೆ ಹಾಕುವೆ. ಆದರೆ ನನ್ನ ಕೈವಶವಾದ ಆಸ್ತಿಯನ್ನು ನಾನೆಂದು ಬಿಟ್ಟುಕೊಡಲಾಗಿ ಸೋಮನೆಯಿಂದ ಹೊರಟು ಹೋಗು. ಸಾಕಾರ, ಬಾಯಿ ಬಿಗಿಡಿದು ಮಾತನಾಡು. ನಿನ್ನಂತ 10 ನಾಯಿಗಳು ಬಂದರು ಅನ್ನ ಹಾಕುವ ಯೋಗ್ಯತೆ ನನಗಿದೆ. ರವಿ, ಹೆಚ್ಚಿಗೆ ಮಾತನಾಡಿದರೆ ಒತ್ತು ಹೊರ ಹಾಕಬೇಕಾಗುತ್ತದೆ. ಇನ್ನು ಆಸ್ತಿಯನ್ನು ಮರೆತು ಆ ಆಸ್ತಿಗೆಲ್ಲ ನಾನೇ ವಾರಿಸುತ್ತಾರ. ಅದರ ಆಸೆಯನ್ನು ಮರೆತು ಮುಂದೆ ಬದುಕುವ ದಾರಿ ನೋಡಿಕೋ. ಏನೆಂದರೆ ಬೇಕೂಪ, ನನ್ನ ಜೀವನದಲ್ಲಿ ಬದುಕುವ ದಾರಿಯನ್ನು ನಾನು ನಿನ್ನಂತವನಿಂದ ಹೇಳಿಸಿಕೊಳ್ಳಬೇಕೆ? ಧರ್ಮೇಂದ್ರ, ನಾನೇನು ನಿಮ್ಮಪ್ಪನ ಮನೆ ಆಸ್ತಿ ಕೆಳ ಬಂದಿಲ್ಲ ಆಸ್ತಿ ಕೊಡು ಎಂದು ಜಬರಸ್ತು ಮಾಡಕ್ಕೆ ನಿಮ್ಮಪ್ಪನ ಸೂಳೆ ಮಗನು ನಾನಲ್ಲ. ನಮ್ಮಪ್ಪನ ಆಸ್ತಿ ಕೊಡು ಎಂದು ಕೇಳಲು ಹಕ್ಕು ನನಗಿದೆ. ನಿಮ್ಮಪ್ಪನ ಆಸ್ತಿ ಬಗ್ಗೆ ನಿನಗೆ ಎಷ್ಟು ಆತ್ಮವಿಶ್ವಾಸ ಇದೆಯೋ ನಮ್ಮಪ್ಪನ ಆಸ್ತಿ ಬಗ್ಗೆ ನನಗೂ ಅಷ್ಟೇ ಆತ್ಮವಿಶ್ವಾಸ ಇದೆ. ಸೊಕ್ಕಿನಿಂದ ಮಾತನಾಡಬೇಡ ಬಡವ. ಒಮ್ಮೆ ಮುಷ್ಟಿ ಮಾಡಿ ಗುದ್ದಿದರೆ 32 ಹಲ್ಲು ನೆಲದ ಪಾಲಾಗಬೇಕಾಯಿತು. ನಿಮ್ಮಪ್ಪ ಆಸ್ತಿಯನ್ನು ಪುಗಸೆಟ್ಟಿ ದಾನಕ್ಕಿಯನ್ನು ಬರೆದುಕೊಂಡು ಹೋಗಿಲ್ಲ. ನಿಮ್ಮಂತ ಕುನ್ನಿಗಳನ್ನು ಓದಿ ವಿದ್ಯಾವಂತರನ್ನಾಗಿ ಮಾಡುವುದಕ್ಕೆ ತೆಗೆದುಕೊಂಡ ತಪ್ಪಿಗಾಗಿ ಬೀದಿ ಪಾಲಾಗಬೇಕಾಯಿತು. ಸರ್ಕಾರದ ಅನುಮತಿ ಇಲ್ಲದೆ ಫ್ಯಾಕ್ಟರಿಯನ್ನು ನಡೆಸುತ್ತಿರಲಿಲ್ಲ, ಅದಕ್ಕೆ ಅರೆಸ್ಟ್ ಮಾಡಲು ಬಂದಿರುವೆ. ಇನ್ಸ್ಪೆಕ್ಟರ್, ನನ್ನ ಹಣ, ನನ್ನ ಆಸ್ತಿ, ನನ್ನ ಫ್ಯಾಕ್ಟರಿ, ಅದನ್ನು ನಡೆಸುವುದಕ್ಕೆ ಯಾರ ಅನುಮತಿ ಏಕೆ ಬೇಕು? ಅದು ಸರಿ, ನನ್ನ ಅರೆಸ್ಟ್ ಮಾಡಲು ವಾರಂಟ್ ತಂದವರಾರು? ಲಾಯರ್ ರವಿ. ಲಾಯರ್ ರವಿ ಕಾನೂನು ಕೈಯಲ್ಲಿದೆ ಎಂದು ಕಂಡವರನ್ನ ಅರೆಸ್ಟ್ ಮಾಡಲು ಹೊರಟಿರುವೆಯಲ್ಲ, ಇದು ಯಾವ ನ್ಯಾಯ? ನ್ಯಾಯ ಅಲ್ಲ ಸಹೋದರ, ಅನ್ಯಾಯ. ಬಡವರ ಆಸ್ತಿನೆಲ್ಲ ದೋಚಿಕೊಂಡು ಕೊಳ್ಳೆ ಹೊಡೆಯಲು ನೋಡುತ್ತಿರುವಲ್ಲ, ಅದಕ್ಕೆ
ಕುತಂತ್ರವೇ? ನನಗೀಗ ತಿಳಿಯುತ್ತದೆ. ಸಿಂಹ ಗರ್ಜಿಸುತ್ತಾ ಬಂದರೆ ಮಾಂಸದೂಟವನ್ನು ಹಾಕಿ ಸಮಾಧಾನ ಪಡಿಸುವುದೇ ಕಾವಲುಗಾರನ ಕರ್ತವ್ಯ. ಇನ್ಸ್ಪೆಕ್ಟರ್, 1 ಲಕ್ಷ, 2 ಲಕ್ಷ. ಸಾಹುಕಾರ, ಕಂಡವರ ಹಣಕ್ಕೆ ಆಶೆ ಪಟ್ಟು ಕರ್ತವ್ಯಕ್ಕೆ ದ್ರೋಹ ಬಗೆಯುವಂತ ಅಧಿಕಾರಿಗಳು ನಾವಲ್ಲ. ಕರ್ತವ್ಯನೇ ದೇವರೆಂದು ನಂಬಿ ಬಾಳುತ್ತಿರುವರು ನಾವು. ನಿನ್ನ ದುರ್ನಡತೆಯ ದವಡಿಗೆ ತುತ್ತಿಗೆ ಸಾವಿಗೀಡಾಗಬೇಡ. ಸುಮ್ಮನೆ ಬಡವರ ಆಸ್ತಿ ಪತ್ರಗಳೆಲ್ಲ ಮರಳಿ ಕೊಡು. ಸಾಧ್ಯವಿಲ್ಲ. ನಿನ್ನಂತ ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳು ನನ್ನ ಮುಂದೆ ಬಾಲ ಮುದುಡಿಕೊಂಡು ಹೋಗಿರುವಾಗ ನೀನ್ಯಾವ ಲೆಕ್ಕ? ಹರೀಶ್, ಇವರ ಮಾತಾಡಿದ ಆಯ್ತು. ಒತ್ತಿ ಹೇಳ ಕನ್ನಡಿ. ಯೋಚನೆ ಮಾಡಿ ನನ್ನ ತಂದೆಗೆ ಬೇಡಿಕೊಡಿಸು. ನಿನ್ನನ್ನು ಚೆನ್ನಾಗಿ ಆಟ ಆಡಿಸುವುದು ನನಗೆ ಗೊತ್ತು. ಬಾಳಲ್ಲಿ ನೂರಾರು ಚಿಂತೆ ದಿನದ ಸಂತೆ, ಬಾಳಲ್ಲಿ ನೂರಾರು ಚಿಂತೆ ದಿನದ ಸಂತೆ. ಆ ದೇವನಲ್ಲ ಅವನೇನು ಬಲ್ಲ, ಆ ದೇವನಲ್ಲ ಅವನೇನು ಬಲ್ಲ, ಮಾಡದೆ ಎಂತ ವಿಚಿತ್ರವಾಗಿದೆ ಕಲಿಯುಗ. ಹಸಿದುಕೊಂಡು ಹಕ್ಕಿ ಒಂದು ತಾನು ಆಯ್ದು ತಂದು ಅನ್ನದ ರುಚಿ ಸಿಗಲಿಲ್ಲವೆಂದು ಬೇರೊಂದು ಗೂಡಿಗೆ ಹೋಗಿ ಆ ಹಕ್ಕಿಯ ಗೂಡಿಗೆ ಹಂಚಿ ತಿನ್ನಲು ಹೋಗಿ ಆ ಸಂಸಾರವನ್ನೇ ಚಿತ್ರ ಮಾಡಿತು ಆ ಹಕ್ಕಿ. ತನ್ನ ಸುಖಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಕುಕ್ಕಿ ತಿನ್ನಲು ಯತ್ನಿಸುತ್ತಿದೆ ಆ ಹಕ್ಕಿ. ಹೇ ದೇವ, ಎಂತ ಬಿರುಗಾಳಿ ನೇಮಿಸಿ ಬಿಟ್ಟೆ ಈ ಅಣ್ಣ ತಂಗಿರ ಬಾಳಿನಲ್ಲಿ. ಯಾವ ಜನ್ಮದ ಪಾಪಕ್ಕಾಗಿ ನಮಗಿಂತಾಗಿ ನೀನಿಲ್ಲದೆ ನನ್ನ ಬದುಕಿರಲ್ಲ ನಮ್ಮ, ನೀನಿಲ್ಲದೆ ನನ್ನ ಬದುಕಿರಲ್ಲ ನಮ್ಮ ಇಲ್ಲಿ ಮುಖ ನೋಡಿದರೆ ನನ್ನ ಸುಖದಿಂದಿರಲಾರ ತಂಗಿ, ಸುಖದಿಂದಿರಲಾರ. ಗಿರೀಶ, ಗಿರೀಶ, ಏನಿದೆ ನಿನ್ನ ಅವಸ್ಥೆ? ಚೀ, ನೀನೊಬ್ಬ ವಿದ್ಯಾವಂತನಾಗಿ ಈ ಅವಸ್ಥೆಯಲ್ಲಿ ಇರುವುದನ್ನು ಕಂಡರೆ ತುಂಬಾ ಸಂತೋಷವಾಗುತ್ತದೆ ಅಲ್ಲವೇ ಸಹೋದರ? ಈ ನನ್ನ ಸ್ಥಿತಿಯನ್ನು ಕಂಡು ಸಂತೋಷ ಪಡುವುದಕ್ಕೆ ಈ ಸಮಾಜದಲ್ಲಿ ನೀನೊಬ್ಬನಾದರೂ ಇದೆಯಲ್ಲ, ಅದೇ ನನ್ನ ಪುಣ್ಯ. ಗಿರೀಶ, ನನ್ನ ಭಾವನೆಯನ್ನು ನೀನು ತಪ್ಪು ತಿಳಿದುಕೊಂಡಿರುವೆ. ನೀನು ಯಾಕೆ ಈ ರೀತಿ ಮಾತನಾಡುತ್ತಿರುವುದು ಎಂದು ನನಗೆ ಚೆನ್ನಾಗಿ ಗೊತ್ತು. ಸುಮಿತ್ರ, ನಾನು ಒಂದೇ ಬಳ್ಳಿಯಲ್ಲಿ ಅರಿದ ಹೂವುಗಳು ನಿಜ, ಆದರೆ ಅವಳಂತೆ ನೀಚ ಗುಣದವನು ನಾನಲ್ಲ. ಸುಮಿತ್ರ, ಎತ್ತದಿರ ಆ ಕೈಯಾಳ ಹೆಸರನ್ನು ನನ್ನ ಹೆಸರು. ನೆಮ್ಮದಿಯಾಗಿದ್ದ ನನ್ನ ಜೀವನದಲ್ಲಿ ಕಾಮದ ಬಲೆ ಬೀಸಿ ನನ್ನ ಜೀವನವನ್ನೇ ಹಾಳು ಮಾಡಿದ ಸೂಳೆ. ಹರೀಶ, ನಾನೆಷ್ಟು ಬೇಡಿಕೊಂಡರು ನನ್ನ ವ್ಯಾಮವನ್ನು ಬಿಡದೆ ನನ್ನನ್ನು ಬೀದಿಗಟ್ಟಿದಳು. ಹೂವಿನಂತಿದ್ದ ನನ್ನ ಅಣ್ಣ ತಂಗಿಯರ ಪ್ರೀತಿಯಲ್ಲಿ ಮುಳ್ಳಿನ ಕಡ್ಡಿಯನ್ನು ತಂದಾಕಿ ಬಿಟ್ಟಳು ಆ ಗೈಯಾಳಿ. ಹರೀಶ, ನಾನೆಷ್ಟು ಬೇಡಿಕೊಂಡರು ತನ್ನ ವ್ಯಾಮವನ್ನು ಬಿಡದೆ ಅಣ್ಣ ತಂಗಿಯನ್ನು ಮಮಕಾರವು ತೋರಿಸಿದೆ, ಬೀದಿಗಟ್ಟಿದಳು. ಹೋಗ್ಲಿ ಬಿಡು ಬ್ರದರ್, ಈಗ ಇತ್ತ ಕಡೆ ಎಲ್ಲಿಗೆ ಹೊರಟಿರುವಿರಿ? ನನ್ನ ತಂಗಿ ಲತಾಳನ್ನೊಮ್ಮೆ ನೋಡೋಣ ಎಂದು ಹೊರಟಿರುವೆ. ನಿನ್ನಲ್ಲಿ ತಂಗಿ ಲತಾ ಬ್ರದರ್? ಆ ಸಾಹುಕಾರ ಆಸ್ತಿ ಮನೆಯೆಲ್ಲ ಕಳೆದುಕೊಂಡು ಬೀದಿಗೆ ತಳ್ಳಿಬಿಟ್ಟ. ಆಸ್ತಿ ಮನೆಯೆಲ್ಲ ಕಳೆದುಕೊಂಡು ದೊಡ್ಡ ಮಾವನವರು ನಮ್ಮನ್ನೆಲ್ಲ ಬಿಟ್ಟು ಪ್ರಪಂಚವನ್ನೇ ಬಿಟ್ಟು ಹೋಗಿಬಿಟ್ಟರು.
ಆ ವೇದನೆಯನ್ನು ತಾಳಲಾರದೆ ಲತಾ ರಾಘವ ಮಾವ ಇಬ್ಬರು ಹೀಗೆಲ್ಲಿರುವರು. ಇದಕ್ಕೆಲ್ಲ ಕಾರಣ ಆ ಧರ್ಮೇಂದ್ರ. ಅಯ್ಯೋ ವಿಧಿ, ಅವನ ಬಾಗಿಲಲ್ಲಿ ಎಬ್ಬಿಸಿ ಬಿಟ್ಟಿಯ ಕಡಲಿನ ಹೆತ್ತ ತಾಯಿಗಿಲ್ಲದ ತಪ್ಪಲಿ ಎಂದು ಅವಳ ಕಣ್ಣಿನಲ್ಲಿ ಒಂದು ಹನಿಯ ನೀರು ಬಾರದಂತೆ ನೋಡಿಕೊಂಡಿದ್ದೆ. ಅವಳ ಬಾಗಿಲಲ್ಲಿ ಕಡಲಾಗಿ ಹರಿಸಿಬಿಟ್ಟೆಯ ಕಡಲಿನ ಕಣ್ಣಿನ ದಾರಿ ನಾವು ಹುಟ್ಟಿದ ಮನೆಯಲ್ಲಿ ಬಡತನದಿಂದ ನೊಂದು ಬೆಂದು ಬಳಲಿದಳು. ಗಂಡನ ಮನೆಯಲ್ಲಾದರೂ ಸುಖದಿಂದಿರುವಳೆಂದು ನಾನು ತಿಳಿದುಕೊಂಡಿದ್ದೆ. ಸಾಹುಕಾರ, ಕೊನೆಗೂ ನಿನ್ನ ಶಕುನಿ ಬುದ್ಧಿಯನ್ನು ತೋರಿಸಿ ಅವರ ಬಾಳಿನಲ್ಲಿ ದುರ್ಗತಿಯನ್ನು ಒಡ್ಡಿಬಿಟ್ಟಿಯಾ? ಇಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸಮಾಧಾನ ಪಡಿಸಿಕೊಳ್ಳಿ ಪ್ರಸಾದ್. ಈಗ ನಾನು ರವಿ ಸೇರಿಕೊಂಡು ಆ ಸಾಹುಕಾರನ ಕಟ್ಟಡಿ ಇಟ್ಟಿದ್ದೇವೆ. ಏನು ರವಿ ಬಂದಿರ ಮನೆ ಎಲ್ಲಿರುವನು ಆ ಪುಣ್ಯಾತ್ಮ? ಇನ್ನೆಲ್ಲಿರುತ್ತಾನೆ ಬ್ರದರ್? ನಮ್ಮ ಮನೆಯಲ್ಲಿದ್ದಾನೆ, ಬನ್ನಿ ಹೋಗೋಣ. ದೇವಿ ಕಾಣುವಳು ಸುರಮಾನವೇ ಅವಳಾಗುತ್ತ ನನ್ನ ದೇವತೆಗಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಜೀವಿಗಳು. ಆಹಾ ನಂಬಬಾರ್ದ್ರಿ, ಪ್ರೀತಿ ಮಾಡೋ ಹುಡುಗಿಯರು ಮಾತ್ರ ನಂಬಾರ್ದ್ರಿ. ಎಲ್ಲ ನಿಂದು ನಂದು ಅಂತ ಹೇಳ್ತಾರ್ರಿ. ಹುಡುಗಿಯರಂದ್ರೆ ಡೇಂಜರ್, ಹುಷಾರಾಗಿ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಊರಲ್ಲಿ ಕೊನೆ ಬೀದಿಲಿ ಇದ್ರು ಒಬ್ಬಳು ಮುತ್ತು ದೇವತೆ ಅನಿತಾ. ಓ ಅನಿತಾ, ಅನಿತಾ, ಓ ಅನಿತಾ. ಒಳಗೆ ಸೇರಿದ ವಾಸನೆ ಅಂದ್ರ ಎಲ್ಲ ನೀನ ಮದುವೆ ಆಗ್ತೀನಿ ಅಂದ ನನ್ನ ಬಾಟ್ಲಿ ಹಿಡಿಯಕತ್ತಿದ್ಯಾ ನೀವು? ಓಯ್
ನಾನು ಕುಡಿತೀನಿ ಮಜಾ ಮಾಡ್ತೀನಿ ಅದನ್ನ ಕೇಳಾಕ ನೀನ್ ಯಾರೇ ಯಾಕ ಎಣ್ಣ ಹಿಂಗ ವಿಚಿತ್ರ ವಿಚಿತ್ರ ಮಾತಾಡಕತ್ತಿಯಲ್ಲ ಏನಾಗುತ್ತೆ ನಿನ್ನ ಬುದ್ಧಿಗ ಯಾಕೆ ಹಿಂಗ್ ಮಾಡಕತ್ತಿ ಪ್ರೀತಿ ಮಾಡಬಾರ್ದ್ರಿ ಪ್ರೀತಿ ಮಾಡಮಲ್ಲ ಮೋಸ ಅಂತ ಹೋಗ್ಬಾರ್ದ್ರಿ ನಿನ್ನೆ ಮದುವೆ ಆಗ್ತೀನಿ ಅಂತಾರ ಕೈ ಕೊಟ್ಟು ಹೋಗ್ತ ಏ ನನ್ನಂತ ಎಷ್ಟು ಕೈ ಕೊಟ್ಟಿ ಅಂತೆ ನೀನ ಅಯ್ಯಯ್ಯೋ ನಾನೆಲ್ಲ ನಿನ್ನನ್ನ ಪ್ರೀತಿ ಮಾಡ್ತೀನಂದೆ ಅಣ್ಣ ನಾನ್ ನಿನಗ ಪ್ರೀತಿ ಮಾಡಕತ್ತಿಲ್ಲ ಪ್ರೀತಿ ಮಾಡ್ತೀನಂತ ಯಾಕೆ ಹೇಳ್ತಿದ್ದೆ ಹೇಳ ನಿಂಗ ಕುಡ್ದು ಹಾಳ ಹೋಗ್ತಿದ್ದೆ ಅದಕ್ಕೆ ಅದು ರೊಕ್ಕ ಇಸ್ಕೊಂಡು ಪ್ರೀತಿ ಸುಮ್ಮನೆ ಹೇಳ್ತಿದ್ದೆ ಹೊಡಿಬೇಡ ನೋಡ್ ನನಗ ಅಣ್ಣ ಅಂತ ಹೇಳಿ ನನ್ನ ಹೊಟ್ಟೆ ಉರ್ಸ್ಬೇಡ ನಾನು ಕುಡಿತೀನಿ ಏನಾರ ಮಾಡ್ತೀನಿ ಓಯ್ ಇಟ್ಕೋ ನಿನ್ನಂತೇಳಿ ಇಟ್ಕೋ ಭದ್ರವಾಗಿ ಇಟ್ಕೋ ಯಾರಾದ್ರೂ ಊರಾಗ ನೋಡಿದ್ರ ಒಂದು ಸ್ವಲ್ಪ ಎಡವಟ್ಟಾದಿತ್ತು ಹುಷಾರಿ ಅಯ್ಯಯ್ಯಯ್ಯಯ್ಯಯ್ಯಯ್ಯ ಹಂಗ್ಯಾಕ್ ಮಾಡ್ತೀಯ ಯಾಕ ನಾನೇನಾದ್ರೂ ತಪ್ಪು ಮಾತಾಡಿದ್ನೇನ ನೀ ಹಿಂಗ ಮಾತಾಡಿದ್ರೆ ಅರ್ಧಂಬರ್ಧ ನನಗೆ ಅರ್ಥ ಆಗೋದಿಲ್ಲ ಅಣ್ಣ ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕ ನೆನ್ನೆ ಧರ್ಮಸ್ಥಳಕ್ಕೆ ಹೋಗಿ ನಾವು ಮದುವೆ ಆಗಿ ಬಂದೀವಿ ನೋಡಿ ಮದುವೆ ಆಗಿ ಬರ್ತಿ ಅಂತ ಹೇಳಿ ನಾನು ಸುಮ್ಮನಿದ್ದೆ ಮೈ ತುಂಬಾ ಸೆರಗ್ ಹೊಚ್ಕೊಂಬಂದು ಆ ಸೆರಗ ಅರ್ರಗ್ ಮಾಡಿ ನೋಡಿ ಸಂತೋಷ ಪಡ್ತಿದ್ದೆ ಲೇ ಸಂಗಿ ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯ ಇಲ್ಲಿಂದ ಹೋಗಿ ಹೊರಟೋಗ್ಬಿಡ ನಾವು ಒಬ್ಬಕ್ಕೆ ಯಾಕೆ ಹೋಗ್ಲಿ ಹೋದ್ರ ನಿನ್ನ ಕರ್ಕೊಂಡ ಯಾಕ ಆ ಸಣ್ಣ ನನ್ನ ಮಗ ಕೈ ಕೊಟ್ನೋ ನಿನಗೆ ಇಲ್ಲ ನನ್ನ ಗಂಡ ನಿನ್ನ ಕರ್ಕೊಂಡ್ ಬಾ ಅಂದ ಯಾಕ ಗೊತ್ತಿಲ್ಲ ಒಟ್ಟು ನಿನ್ನ ಕರ್ಕೊಂಡ್ ಬಾ ಅಂದ ಬಾ ಹೋಗೋಣ ಅಲ್ಲೇ ಯಾಕಂತಾನೆ ಯಾಕಂತ ಕೇಳ್ತೀಯಲ್ಲ ನನ್ನ ಗಂಡ ಅದೆಲ್ಲ ಗೊತ್ತಿಲ್ಲ ನೀನ್ ಅವನ್ನ ಕರ್ಕೊಂಡು ಬರೋ ತನಕ ನಾ ಕರ್ಕೊಂಡ ನಿಂತಿರ್ತೀನಿ ನೀನ್ ಕರ್ಕೊಂಡು ಬಾ ಅಂದ ಹುಟ್ಟಿಷ್ಟು ದೊಡ್ಡ ಮಗಳಾದ್ರೂ ಈಕಿದು ಫಸ್ಟ್ ನೈಟ್ ಆಗಿಲ್ರಿ ಅದಕ್ಕೆ ನನ್ ಕರಿಯಾಕ ಬಂದಾಳ ಈಕೆ ಯಾಕ ಇಡೀ ಊರಾಗ ಯಾರು ನಿನಗೆ ಮುತ್ತೈದೆಯರು ಸಿಗ್ಲಿಲ್ಲನ ನಾನೇ ಬೇಕಿತ್ತ ನಿನಗೆ ನೀ ಏನಾರ ಬರೀನಲ್ಲ ಬರ 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 ಅಂತ ಹೊಯ್ಕೊಂಡಿರ್ತೀನ ನೀ ಏನಾರ ಬರ್ಲಿಲ್ಲ ಅಂದ್ರೆ ಲಬ ಲಬ ಅಂತ ಹೊಯ್ಕೊಂಡಿರ್ತೀನಿ ಹೊಯ್ಕೋ ಬಲ 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 ಹೊಯ್ಕೋ ಅದ್ರಿಂದ ನನಗೇನ್ ನಷ್ಟ ಇಲ್ಲ ಯಾರಾದ್ರೂ ನೋಡಿದ್ರ ಬರ್ತಾರ ನೋಡ್ತಾರ ಹೋಗ್ತಾರ ಯಾರು ನೋಡಿದ್ರು ನಾನೇನು ಮಾಡ್ಲಿ ನೋಡೋರ್ ನೋಡ್ಕೊಂಡು ಹೋಗ್ತಾರ ಬಾರ ನನ್ನ ಗಂಡ ಕರೆಯಕತ್ತಾನ ಹೋಗ ನೋಡ ನನ್ನ ಗಂಡ ಹೇಳ ಬರ್ತಿಲ್ಲ ಹೊರಿಸ್ಕೊಂಡು ಹೋಗ್ಲ ಅಲ್ಲ ನನ್ನ ಗಂಡ ಹೇಳ್ಯಾನ ಅಂತ ಅಂದ್ರ ಹಳೇದೆಲ್ಲ ಖಾಲಿ ಮಾಡ್ಕೊಂಡು ಹೊಸ್ದಾಗಿ ಶುರು ಮಾಡ್ಕೊಂಡು ಬಾ ಅಂತ ಹೇಳ್ಯಾನ ಏ ಹಂಗೆ ಹೇಳ ನನ್ ನೋಡ ನೀನೆಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬೇಡ ನನ್ನ ಗಂಡ ಹೊರಿಸ್ಕೊಂಡಾರ ಹೋಗಂದಾನ ಹೊರಿಸ್ಕೊಂಡು ಹೋಗ ಗಂಡರ ಎಳ್ಕೊಂಡು ಹೋಗಬೇಕು ಈಗ ನೀನು ಬಾಯಿ ಏನು ಮಾಡಂತೀನಿ ತಿಳ್ಕೊಳ್ಳೋರು ನನ್ನ ಬಗ್ಗೆ 100 ತಿಳ್ಕೊಳ ಅದಕ್ಕೆ ನಾ ಏನು ಮಾಡ್ಲಿ ಏನ ಅಣ್ಣ ಅಣ್ಣ ಅಂತ ಹೇಳಿ ನನ್ನ ಹೊಟ್ಟಿ ಉರ್ಸ್ಬೇಡ ನಿನ್ನ ಗಂಡ ನೋಡ್ಕೊಂಡಾರು ಹೋಗ್ಲಿ ಬೆರ್ಕೊಂಡಾರು ಹೋಗ್ಲಿ ನನಗೆ ಅದರಿಂದ ಏನ್ ನಷ್ಟವಿಲ್ಲ ಈಗ ನೀನು ಹೋಗು ನಿನ್ ಪಾಡಿ ನೀನ ಹೋಗಂಗಿಲ್ಲ ನೀನು ಪುಕ್ಕಟ ದುಡ್ಡು ಕೊಟ್ಟಿ ಅಂತ ಮಾಡಿ ನಾನು ನೋಡಕತ್ತೀನಿ ಆವಾಗ್ಲಿಂದ ನನ್ನ ಕಡೆ ರೊಕ್ಕಿಸ್ಕೊಂಡಿ ಅಂತ ಬಾಳ ಮಾತಾಡಕತ್ತಿಯಲ್ಲ ನಾನು ಕಂಡೀನಿ ತಗೋ ಎಲ್ಲ ನನ್ನ ಗಂಡನ ಹತ್ರ ಇಸ್ಕೊಂಡು ನನಗ ಕೊಟ್ಟಿರಿ ಇಟ್ಕೋ ನಿನ್ನಂತೆಲ್ಲೇ ಇಟ್ಕೋ ಯಾರಾದ್ರೂ ಬಂದು ನೋಡಿ ವರ್ಷ ಹೋಗ್ತಾರ ಬಂದು ಏನಂತ ಹೋಗ್ತಾರ ಕಣ್ಣೀರು ವರ್ಷ ಹೋಗ್ತಾರ ಅಂತ ಹೇಳಿದೆ ಒರೆಸ್ಕೊಂಡಾರ ಹೋಗ್ಲಿ ತಗೋ ನಾನು ನೋಡ್ತೀನಿ ನೀನೇನು ನನಗ ಪುಕ್ಕಟ್ಟೆ ಕೊಟ್ಟಿಲ್ಲ ಅಂತ ಹೇಳಿದ್ದಲ್ಲ ಈಗೇನ ಮರ್ಯಾದೆಯಿಂದ ಬರ್ತೀಯ ನನ್ನ ಗಂಡ ನಿನಗೆ ರೊಕ್ಕ ಕೊಟ್ಟು ವಾಪಸ್ ಇಸ್ಕೊಳ್ಳ ಹೌದಾ ಕುಡಿಯೋದೇ ನನ್ನ ಬಿಸ್ನೆಸ್ ಹಣ ಖರ್ಚು ಮಾಡೋದೇ ನನ್ನ ಬಿಸ್ನೆಸ್ ನನ್ನ ದುಡ್ಡು ನನ್ನ ಕೈ ಒಳಗಿದ್ರೆ ನನ್ನ ಗುಂಡು ನಿನ್ನ ಒಳಗ ಸೇರಿದ್ರೆ ನೀನಾಗುವೆ ಗಂಡು ನೀ ಹೋಗಿ ಚಾಪಿ ಹಾಸು ನಿನ್ನ ಗಂಡ ಮಾಡಿ ಮುಗಿಸ್ತಾನ ಊಟನ
ನಾ ಇನ್ನ ಬರ್ತೇನೆ. ಇಲ್ಲ ಮಾವ ಹೋಗಬೇಡ. ಲಾಸ್ಟಿಗೆ ಒಳಗೆ ಹೋಗಿತ್ತಂದ್ರೆ ನಿನಗೆ ಏನಾಯ್ತು ಎಣ್ಣ? ಲಾಸ್ಟಿಗೆ ಒಂದು ಸಲ ಒಂದೇ ಬಿಡು, ಯಾಕಂದ್ರೆ ನನ್ನ ಗಂಡ ಬರ್ತಾನ, ನಿನ್ನ ಬಿಡಂಗಿಲ್ಲ ಹೋಗಿ. ತಿಳಿಯಂಗ ಹೋಗಿ ಒಂದ ಏನವ ಮಾಡಿದ್ದು? ಪ್ರೀತಿಯ ಏನಾದ್ರು ಮಾಡಿದ್ದು ಗೊತ್ತಿಲ್ಲ ನಿನಗೆ? ಹೋಗ, ಇಷ್ಟು ದಿವಸ ನಾನು ನೋಡಕತ್ತೆ. ಏನ್ ಹೇಳೋದು? ನೋಡಿ, ಇಷ್ಟೋ ತನಕ ಅವ್ರಿಗೆ ಸಾಕಾಗಿರ್ಲಿಲ್ಲ, ಈಗ ನಮಗ್ ಬೇಕಾಗಿತ್ತು, ಅವ್ರಿಗೆ ಸಾಕಾಗಿತ್ತು. ಎಷ್ಟು ಇನ್ನ ಒಂದು ಬಗೆ ಪಾಪ ಎಣ್ಣ ಹಾಕೋಣ. ಆಮೇಲೆ ನನ್ನ ಗಂಡ ಬಂದಿದ್ರದ್ದು ಏನ್ ನಡೆಯಂಗಿಲ್ಲ ಪಾಪ. ಸಂಡೆ ಮಂಡೆ ಸೇರಿ ಉಂಟ ಮತ್ತ ಕಾಣತಿ ಸಮರ್ಥ ಕಾಣತಿ ಹೋಗುವಾಗ
ಲತಾ, ನೋಡು ಈ ನಿನ್ನ ಗಂಡನ ಬಾಳಿನ ಸ್ಥಿತಿಯನ್ನು. ಧರ್ಮ ಕೊಟ್ಟ ಕೈಗಳಿಂದ ಬೊಗಸೆಯೊಡ್ಡಿ ಬೇಡುವಂತಾಗಿದೆ ಈ ನನ್ನ ಬಾಳು. ಯಾವ ಜನ್ಮದ ಪಾಪಕ್ಕಾಗಿ ಇಂಥ ಶಿಕ್ಷೆ ಕೊಟ್ಟಿದ್ದಾನೆ ಆ ದೇವರು. ಲತಾ, ನನಗೇಕೋ ತಾಪ ಬಂದಂತಾಗುತ್ತಿದೆ. ಎಲ್ಲಿಯಾದರೂ ಕುಳಿತು ವಿಶ್ರಾಂತಿ ಪಡೆಯೋಣವೇ? ಹೆಚ್ಚಿಗೆ ಮಾತಾಡಿ ಸ್ವಲ್ಪ ಆಯಾಸವನ್ನು ಮಾಡ್ಕೊಳ್ಬೇಡಿ. ನೋಡಿ, ಸ್ವಲ್ಪ ಹೊತ್ತಿಗೆ ಇಲ್ಲೇ ಕೂತು ನಾನು ಎಲ್ಲಿಯಾದ್ರೂ ಹೋಗಿ ಹಣವನ್ನು ಕೇಳಿ ಪಡೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಇಲ್ಲಿ ಇಲ್ಲ ಲತಾ, ನೀನು ಹೋಗಬೇಡ. ನಮ್ಮಂತ ನಿರ್ಗತಿಕರಿಗೆ ಯಾರು ಹಣ ಕೊಡುತ್ತಾರೆ? ಯಾಕಾಗುತ್ತೀರ? ಯಾರು ಗೊತ್ತಿದ್ರು ಕೂಡ ನಿಮ್ಮ ರಕ್ತವನ್ನು ಹಂಚಿಕೊಂಡ ನಿಮ್ಮ ಸಹೋದರ ರಘು ಇಲ್ವಾ? ಬೇಡ ಲತಾ, ಅವನ ಬಳಿಗೆ ಹೋಗಬೇಡ. ಅವನು ಸಿಟಿಯಲ್ಲಿ ಸಂಸಾರ ಮಾಡುತ್ತಿರುವ ವ್ಯಕ್ತಿ. ಬಾಡಿಗೆ, ಬಟ್ಟೆ, ಬರೆ ಹೀಗೆ ಅನೇಕ ದುಂದು ವೆಚ್ಚಗಳು ಅವನಿಗೂ ಇರುತ್ತದೆ. ಅವನಿಗೆ ಬರುವ ಸಂಬಳವೇ ಅವನಿಗೆ ಸಾಕಾಗುವುದಿಲ್ಲ ಎಂದ ಮೇಲೆ ನಮಗೆಲ್ಲಿಂದ ಕೊಡುತ್ತಾನೆ? ಯಾಕೆ ಹಾಗುತ್ತೀರ? ಹಿಂದೆ ನೀವು ಮಾಡಿದ ಉಪಕಾರವನ್ನ ಅವನು ಸ್ಮರಿಸದೇ ಇರ್ತಾನೆ. ಇಂಥ ಸಮಯದಲ್ಲಿ ಆ ದೇವರು ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟೇ ಕೊಡ್ತಾನೆ. ಅವನು ನಮಗೆ ಹಣವನ್ನು ಕೊಡ್ತಾನೆ. ಹೋಗಿ ಬಾಲತಾ, ನಿನ್ನ ಆಸೆಯನ್ನು ನಾನೇಕೆ ತಪ್ಪಿಸಲಿ? ನಿನ್ನ ಇಚ್ಛೆ ಇದ್ದಂತಾಗಲಿ. ನೀನೇಕೆ ಬಂದೆ ಇಲ್ಲಿಗೆ? ನಿನ್ನ ಹತ್ರನೇ ಬಂದೆ. ನಿಮ್ಮಣ್ಣನ ಆರೋಗ್ಯ ಸ್ಥಿತಿ ತುಂಬಾನೇ ಚಿಂತಾಜನಕವಾಗಿದೆ. ಅವ್ರಿಗೆ ಗುಣಪಡಿಸ್ಬೇಕಾದ್ರೆ ಅವ್ರನ್ನ ಆದಷ್ಟು ಬೇಗನೆ ಆಸ್ಪತ್ರೆಗೆ ಸೇರಿಸ್ಬೇಕಪ್ಪ. ಅದಕ್ಕೆ ನಾನೇನು ಮಾಡಬೇಕು? ಅವರ ಆರೋಗ್ಯವನ್ನು ಗುಣಪಡಿಸುವುದಕ್ಕೆ ನಾನೇನು ಡಾಕ್ಟ್ರಾ ಇಲ್ಲ ಕಾಂಪೌಂಡ್ರಾ? ಇಲ್ಲಪ್ಪ, ನೀನು ಅವರ ಆರೋಗ್ಯವನ್ನು ಗುಣಪಡಿಸು ಅಂತ ಹೇಳ್ತಿಲ್ಲ. ಅವರ ಖರ್ಚಿಗಾಗಿ ಒಂದು 3,000 ಹಣವನ್ನು ಕೊಟ್ಟರೆ ಅವರು ಗುಣಮುಖರಾದ್ಮೇಲೆ ಓದೆಯ ಪಿಸಾಚಿ ಅಂದ್ರೆ ಒಂದೇ ಗವಾಕ್ಷಿ ಅಂತ ಆಗಿ ಮತ್ತೆ ಬಂದು ಒಪ್ಪಿಸಿಕೊಂಡು ಬಿಟ್ಟೆಯ ನೀನು ಎಂದು ನಮ್ಮ ಪವಿತ್ರವಾದ ಮನೆಗೆ ನೀನು ಕಾಲಿಟ್ಟೆಯೋ ಅಂದೇ ನಮ್ಮ ಸಂಸಾರದ ಜೀವನವೆಲ್ಲ ಚಿತ್ರವಾಯಿತು. ಎಂದು ನೀನು ನಮ್ಮ ಮನೆಗೆ ಕಾಲಿಟ್ಟೆಯೋ, ಎಂದು ನೀನು ನಮ್ಮ ಮನೆಗೆ ಸೊಸೆಯಾಗಿ ಕಾಲಿಟ್ಟೆಯೋ ಅಂದೇ ನಮ್ಮ ತಂದೆ ಆಸ್ತಿ, ಮನೆ, ಮಠ ಎಲ್ಲ ಕಳೆದುಕೊಂಡರು. ಆ ಮನೆಗೆ ಕಾಲಿಟ್ಟ ಗಳಿಗೆಯಲ್ಲಿ ನನ್ನ ತಂದೆಯನ್ನು ಬಲಿ ತೆಗೆದುಕೊಂಡ ಪಿಸಾಚಿ ನೀನು. ಈಗ ನನ್ನನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಾತ್ರ ಮಾತಾಡ್ತಿದ್ದೀನಿ. ನನ್ನ ಮಾವನ ಸಾವಿಗೆ ನಾನು ಕಾರಣ. ಯಾಕೋ ಈ ಅನಾಥಿಗೆ ಯಾಕೆ ಮಾತನ್ನು ಮಾತಾಡ್ತಾ ಇದೆಯಾ? ಇಲ್ಲಪ್ಪ, ಖಂಡಿತವಾಗ್ಲೂ ಅವರ ಸಾವಿಗೆ ನಾನು ಕಾರಣ ಇಲ್ಲ. ನೀನೇನೇ ಅಂದ್ರೆ ಕೂಡ ನಾನು ಎಲ್ಲವನ್ನ ಸಹಿಸಿಕೊಳ್ತೀನ. ಆದ್ರೆ ಮಾವನನ್ನು ಕೊಂದ ಕೊಲೆ ಪಾತಕ್ಕೆ ಅಂತ ಮಾತ್ರ ಹೇಳ್ಬೇಡಪ್ಪ. ನನಗೆ ಕೈ ಮುಗಿದು ಬೇಡಿಕೊಳ್ತೇನೆ. ಏನು ಕಣ್ಣಿನ ಸುರಿಸಿ ಯಾರನ್ನ ಮರಳು ಮಾಡಕ್ ಬಂದಿಯೇ ನಾಟಕ? ಏನ್ರಿ ಇವಳ ಹಾಳು ಪುರಾಣ ಕೇಳ್ತಾ ಹಾಗೆ ನಿಂತಿದ್ದೀರಲ್ಲ. ನಿಮ್ಗೇನು ಮಾಡೋದಕ್ಕೆ ಬಾಳೋ ಬದುಕು ಏನಾದ್ರೂ ಇದೆಯೋ ಇಲ್ವೋ? ಬೇಡಪ್ಪ, ಅಂತ ಮಾತನ್ನು ಮಾತಾಡ್ಬೇಡ. ನಿನ್ನ ಗಂಡನ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಅವರನ್ನ ಆದಷ್ಟು ಬೇಗ ದವಾಖಾನೆಗೆ ಸೇರಿಸ್ಬೇಕು. ಖರ್ಚಿಗಾಗಿ 3,000 ಹಣವನ್ನು ಕೊಡು ಅಂತ ರಘುನ ಹತ್ರ ಕೇಳಿ ಬಂದೆ. ಅವರು ಗುಣಮುಖರಾದ ತಕ್ಷಣ ಆದಷ್ಟು ಬೇಗ ತೀರಿಸ್ಬೇಕು ಅಂತ. ಆದ್ರೆ ನೀನ್ ನೋಡಿದ್ರೆ ನನಗಿಂತ ಮಾತ್ರ ಮಾತಾಡ್ತಾ ಇದ್ದೀನ. ಇದು ಸರಿ ಏನಮ್ಮ? ಕೇಳಿದವ್ರಿಗೆ ಎತ್ತಿ ಕೊಡೋದಕ್ಕೆ ಇದೇನು ದಾನ ಧರ್ಮದ ಛತ್ರನೂ ಅಲ್ಲ, ಅವರು ದಾನಶೂರ ಕರ್ಣನೂ ಅಲ್ಲ. ನೋಡು, ನಿನ್ನ ಗಂಡನ ಮೇಲೆ ಅಷ್ಟೊಂದು ನಿನಗೆ ಭಯ ಭಕ್ತಿ ಅನ್ನೋದಿದ್ರೆ ಎಲ್ಲಿಯಾದ್ರೂ ಹೋಗಿ ಭಿಕ್ಷೆ ಬೇಡ. ಅದನ್ನು ಬಿಟ್ಟು ಇಲ್ಲದಿದ್ರೆ ಎಲ್ಲಿಯಾದ್ರೂ ಕೂಲಿನಾದ್ರೂ ಮಾಡು. ನಾನು ದಾನವಾಗಿ ಕುಡಿಯಂತೆ ಹೇಳ್ತಾ ಇಲ್ಲ. ನನ್ನ ಗಂಡ ಗುಣಮುಖರಾದ್ಮೇಲೆ ಖಂಡಿತವಾಗ್ಲೂ ಆ ಹಣವನ್ನ ನಾನೇ ಮತ್ತು ಕೊಟ್ಬಿಡ್ತೀನಮ್ಮ. ಕೊಡುವುದಕ್ಕೆ ನಮ್ಮ ಹತ್ರ ಏನಿದೆ? ಹಣ ಇದೆಯಾ, ಆಸ್ತಿ ಇದೆಯಾ, ಅಥವಾ ಅಂತಸ್ತು ಇದೆಯಾ? ನನ್ನ ಹತ್ರ ಏನೇ ಇಟ್ಟಿದ್ರೆ ಕೂಡ ಮೈಯಲ್ಲಿ ಶಕ್ತಿ ಇದೆ. ನನ್ನಿಂದ ನಿಮಗೆ ಹಣ ಕೂಡ ನಿಮ್ಮ ಮನೆಯಲ್ಲಿ ಕಸ ಮುಸರೆ ಮಾಡಿ ಆದ್ರೂ ಆ ಹಣವನ್ನ ನಾನು
ಇದೆಯಲ್ಲ ಆ ಯೌವನವನ್ನ ಯಾವನಾದ್ರಿಗೂ ಕೊಟ್ಬಿಡು. ಆದ್ರೆ ಹಣದ ಅವಶ್ಯಕತೆ ಈಗಿರೋದೇ ಇಲ್ಲ. ಏನು ಅಂತ ಮಾತಾಡ್ತಾ ಇದ್ರು? ನೀನು ಕಂಡ ವಿಕ್ಸರ ಹಸುವ ಸೋಳೆ ತಿಳ್ಕೊಂಡಿದ್ದೀರಿ. ಗಂಡನಿದ್ರು ಕೂಡ ಮಿಂಡನ ಮಾಡುವ ಭಂಡರಂಡೆ ನಾನಿಲ್ಲಮ್ಮ. ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂತ ಹಣದ ಸಹಾಯವನ್ನು ಬೇಡೋದಕ್ಕೆ ಅಂತ ಬಂದ್ರೆ ನಾಯಂತೆ ಬೊಗಳ್ತಾ ಇದ್ದೀರಾ? ಲತಾ, ಬಾರಿ ಮುಚ್ಚು. ಬಾಯಿಗೆ ಬಂದಂತೆ ತಿಳಿದು ಹೊರಗೆ ನುಗ್ಗಬೇಕಾಗುತ್ತದೆ ನೀಚಳೆ. ನನ್ನ ಮನೆಗೆ ಬಂದು ನನ್ನ ಹೆಂಡತಿಯ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದಿದೆ ನಿನಗೆ. ಹೇಳಲು ಬಂದವಳೆಂಬ ಪರೀಕ್ಷೆ ನನ್ನಲ್ಲಿಲ್ಲವೇ? ಇನ್ನು ಹೆಚ್ಚು ಮಾತನಾಡದೆ ಹೊರಟು ಹೋಗಿ ಇಲ್ಲಿಂದ. ನಾನು ಬೀಳಲು ಬಂದವಳು ನಿಜ, ಆದ್ರೆ ಬೀಳಲು ಬಂದಿದ್ದೀನಿ ಅಂತ ನಿನ್ನ ಕೈಯಾರೆ ನನ್ನ ಕೆನ್ನೆಗೆ ಹೊಡೆದಿದ್ರು ಕೂಡ ನಾನು ಸಹಿಸಿಕೊಳ್ತಾ ಇದ್ದೆ. ಆದ್ರೆ ನನ್ನ ಹೆಂಡತನದ ಮೇಲೆ ಈ ರೀತಿ ಕಪ್ಪು ಚಿಕ್ಕಿ ರೀತಿ ಅಂತ ಮಾತ್ರ ಮಾತಾಡ್ತಾ ಇದ್ದಾಳಲ್ಲ, ನಾನು ಅದು ಹೇಗೆ ನಾನು ಸಹಿಸಿಕೊಳ್ಳು? ನೀನೇ ಅಂದರು ಆಡಿದ್ರು ನಾನು ಸಹಿಸಿಕೊಳ್ತೀನಿ. ಆದ್ರೆ ದಯವಿಟ್ಟು ನನಗೆ ಹಣ ಸಹಾಯ ಮಾಡಿಯಪ್ಪ. ಆದಷ್ಟು ಬೇಗನೆ ಹೋಗಿ ನನ್ನ ಗಂಡನಿಗೆ ದವಾಖಾನೆಗೆ ಸೇರಿಸಿ ಅವರನ್ನು ಗುಣಮುಖರನ್ನಾಗಿ ಮಾಡ್ಬೇಕು. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ ರಘು, ಹೇಳ್ಬೇಡ. ಮಹಾಪತಿರತಿಯಾಗಿ ತೋರಿಸೋದಕ್ಕೆ ಬಂದಿದ್ದಾಳೆ. ಏಯ್, ನಾನೇ ಸಾಧ್ಯ ಅಂತ ಹೇಳಿದ್ಕೆ ಈ ನಿನ್ನ ತವರು ಮನೆಗೆ ಬಂದಿದ್ದೆ. ತವರು ಮನೆಯಲ್ಲಿ ಹುಳಿಕಾಳು ಗತಿ ಇಲ್ಲದಿದ್ರು ಗಂಡನ ಮನೆಯಲ್ಲಿ ಗಡಿ ಜೋಳವಂತೆ. ನಿನ್ನ ಕಣ್ಣೀರನ್ನು ಕಂಡು ಕರಿಕರ ಬರುವವರು ಇಲ್ಲಿ ಯಾರೂ ಇಲ್ಲ. ನಿನ್ನಂತ ನಿನ್ನ ಮುಂದಿನ ದಾರಿಯನ್ನು ನೀವು ನೋಡಿಕೊಳ್ಳಬಹುದು. ದಯವಿಟ್ಟು ಹಾಗಿದ್ದು ಬಿಡಬೇಕು. ನಿಮ್ಮಣ್ಣನಿಗೆ ನಿಮ್ಮನ್ನ ಬಿಟ್ಟರೆ ಮತ್ತೆ ಯಾರಪ್ಪ ಇದ್ದಾರೆ? ನಾನು ಯಾರ ಹತ್ರ ಅಂತ ಹೋಗಿ ಸಹಾಯ ಕೇಳಿ ಇಂಥ ಸಮಯದಲ್ಲಿ ನನ್ನ ಕೈ ಬಿಡಬೇಡಪ್ಪ. ಹೇಗಾದ್ರೂ ಮಾಡಿ ನನಗೆ ಹಣ ಸಹಾಯ ಮಾಡು. ಆದಷ್ಟು ಬೇಗ ಆ ಹಣವನ್ನ ನಾನು ನನಗೆ ಮರಳಿ ತಲುಪಿಸ್ತೀನೋ. ಸುಮಿತ್ರಾ, ಕೇಳಪ್ಪ, ನಾನಿಷ್ಟೆಲ್ಲ ಬೇಡಿದ್ರು ಕೂಡ ಸುಮಿತ್ರಾ, ಸುಮ್ಮನೆ ಹೊರನ್ನು ಕೇವಲನ್ನು ಎಂತ ನೀಚರ ಕಾಲಿಡಲು ಬೇಡಲು ಬಂದಿರೇಮ್ಮ. ಬೀದಿಯಲ್ಲಿ ಭಿಕ್ಷೆ ಬೇಡುವ ತಿರುಕನ ಮುಂದೆ ಬೊಗಸೆಟ್ಟಿ ನಿಂತಿದ್ದರೆ ತನಗೆ ಬಂದ ಭಿಕ್ಷೆಯಲ್ಲಿ ಅರ್ಧ ಪಾಲು ಕೊಡುತ್ತಿದ್ದರು. ಆದರೆ ಇಂಥ ಕ್ರೂರ ಮಗಗಳು ಎಂದಿಗೂ ಕನಿಕರ ಪಡುವುದಿಲ್ಲಮ್ಮ, ಕನಿಕರ ಪಡುವುದಿಲ್ಲ. ರವಿ, ಅನ್ನ ಅತ್ತಿಗೆ ಎಂಬ ಮಮಕಾರ ನಿನಗಿದ್ದರೆ ಮನೆಯಲ್ಲಿಟ್ಟುಕೊಂಡು ಅನ್ನ ಹಾಕು. ಪಾಪ ಮಾಡಿದ ಪ್ರಾಯಶ್ಚಿತ್ತಕ್ಕೆ ಕರ್ಮ ಅನುಭವಿಸಬೇಕಾಗುತ್ತದೆ. ಈ ಕರುಣೆ ಇಲ್ಲದ ಕಡುಕರ ನಿಮ್ಮಂತವರು ಮಾಡಿದ ಪಾಪಕ್ಕೆ ಇನ್ನು ನಿರ್ಗತಿಕರ ವನವಾಸ ಪಡುತ್ತಾ ಸಾವು ಬದುಕಿನ ಜೊತೆ ಹೋರಾಡುವಂತಾಯಿತು. ನನ್ನ ಸೋದರ ಭವಿಷ್ಯ ಬಂಗಾರವಾಗಲಿ ಎಂದು ತನ್ನ ಜೀವನವನ್ನೇ ನಮ್ಮ ಸುಖಕ್ಕಾಗಿ ಮುಡುಪಾಗಿಟ್ಟ. ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಕಂಡವರ ಪಾಲಿಗೆ ದಾರಿ ಎಳೆದ. ಆ ಪ್ರತಿಫಲಕ್ಕಾಗಿ ನೀನ ಕೊಟ್ಟ ಭವನ ಭಿಕ್ಷೆ ಪಾತ್ರೆ. ಅಣ್ಣ, ಇಂಥ ಸಮಯದಲ್ಲಿ ನಮಗೆ ಜನ್ಮ ಕೊಟ್ಟ ತಾಯಿ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದರೆ ಅವಳನ್ನು ಹೀಗೆ ಕೈ ಕೊಟ್ಟು ನೂಕಲು ಹೇಳುವಂತ ಕಟುಕ ನೀನು. ರವಿ, ಮನ ಬಂದಂತೆ ವರ್ತಿಸಬೇಡ. ನೀನು ಹೇಳುವ ಮಾತು ನನ್ನೊಬ್ಬರಿಗೆಲ್ಲ ನಿನಗೂ ಸಲ್ಲುತ್ತದೆ ಎಂಬುದನ್ನು ಮರೆಯಬೇಡ. ಮನೆ ಹಿರಿಮಗನಾದ ತಪ್ಪಿಗಾಗಿ ಸಾಕಿದ್ದಾನೆ, ತಿಳಿಯಿದ್ದಾನೆ. ಆದರೆ ಆಸ್ತಿ, ಮನೆ, ಮಠ ಎಲ್ಲ ಕಳೆದುಕೊಂಡು ಇದಕ್ಕೆಲ್ಲ ಕಾರಣ ನಿನ್ನ ಅತ್ತಿಗೆ ವರದಕ್ಷಿಣೆ ಇಲ್ಲದೆ ಮನೆ ಹೊತ್ತ ಮಾರಿ. ಅಣ್ಣ, ನನ್ನತ್ತಿಗೆ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಿದರೆ ನಾನು ಸಹಿಸಲಾರೆ. ನೀನಿವತ್ತು ಅಧಿಕಾರಿಯಾಗಿ ಇಂಥ ಗೈಯಾರೊಂದಿಗೆ ಹಣದ ನೋಟುಗಳ ಮೇಲೆ ಹೊರಡೋದಕ್ಕೆ ಅವರೇ ಕಾರಣ. ಅವರು ಮಾಡಿದ ತ್ಯಾಗ ಇಡೀ ಹಳ್ಳಿಗೆ ಗೊತ್ತಿದ್ದ ಸಂಗತಿಯನ್ನ. ತಾಯಿಯನ್ನು ಕಳೆದುಕೊಂಡ ನಮಗೆ ತಾಯಿ ಪ್ರೀತಿ ಕೊಟ್ಟಳು ಈ ತಾಯಿ. ತಮ್ಮ ಸುಖಕ್ಕಾಗಿ ತನ್ನ ಬೆವರನ್ನೇ ಈ ಭೂಮಿ ತಾಯಿ ಮಡಿಲಿಗೆ ಬಸಿದು ಹೆತ್ತವರಿಗಿಂತ ಹೆಚ್ಚಾಗಿ ಸಾಕಿದ ನನ್ನಣ್ಣ. ಅನ್ನ ಹಾಕಿ ಬೆಳೆಸಿದ್ದಾರೆ ಅಂತ ನಾವು ದುಡಿದನ್ನೆಲ್ಲ ಅವ್ರಿಗೆ ದಾರಿ ಇರಬೇಕು. ನಮ್ಗೆ ಸಂಸಾರ ಅನ್ನೋದೇ ಇಲ್ವಾ? ಮಿಸ್ಸಸ್ ರಘು, ನಿಮ್ಮಂತ ತಾಟಗಿತ್ತಿ ಹೆಂಗಸರಿಂದಲೇ ಸಮಾಜದ ನಂತರ ಸ್ವಾತಂತ್ರ್ಯವಾಗಿ ಕಾಣ. ಬ್ರದರ್, ಹೆಂಡತಿ ಸತ್ತರೆ ಸೋಮಾನ,
ಮಗ ಸತ್ತರೆ ಮನೆ ಹಾಳು ಅಂತಾರೆ ಹಿರಿಯರು. ಹೆಂಡತಿ ಸತ್ತರೆ ಮತ್ತೆ ಮದುವೆಯಾಗಿ ಹೆಂಡತಿ ಪಡೆಯಬಹುದು, ಆದರೆ ಹೆತ್ತವರನ್ನು ಹೊರ ಹುಟ್ಟಿದರೆ ಮತ್ತೆ ಪಡೆಯೋದಕ್ಕಾಗದಲ್ಲಣ್ಣ. ಈ ನಿಜವನ್ನು ನೀನು ಅರಿತು ಬಾಳುತ್ತಾರೆ ನಿನ್ನವರನ್ನು ಇವತ್ತು ಕೀಳಾಗಿ ಕಾಣುತ್ತಿರಲಿಲ್ಲ. ರವಿ, ಚಿಕ್ಕವರು ದೊಡ್ಡವರು ಎನ್ನುವ ಪರಿಜ್ಞಾನವಿಲ್ಲದೆ ಮಾತನಾಡುತ್ತಿರುವೆಯಾ? ಮರ್ಯಾದೆ ಕೊಟ್ಟು ಮಾತನಾಡು. ಇಂಥ ವೇಷಿಯರ ಪರವಹಿಸಿ ಮಾತನಾಡಲು ಬಂದರೆ ಪರಿಣಾಮ ಗಟ್ಟಿಯಾಗಿರುವುದಿಲ್ಲ. ಅಣ್ಣ, ನನ್ನತ್ತಿಗೇನು ಸೂಳೆಯಿಂದ ಮಾತನಾಡಿದರೆ ನಾಲಿಗೆಯನ್ನು ಕತ್ತರಿಸಿ ಬಿಡುತ್ತೇನೆ. ಬಡತನದಿಂದ ಹುಟ್ಟಿದ ಹೆಣ್ಣು ಮಕ್ಕಳೆಲ್ಲ ಸೂಳೆಗಾರಿಕೆ ಮಾಡಿ ಮಾನ್ಯತೆಯನ್ನು ಮಾಡಿಕೊಳ್ಳುವ ಎಂದುಕೊಂಡಿರುವೆಯಾ? ಬೇರೆ ಯಾರಾದರೂ ಈ ಮಾತನಾಡಿದ್ದರೆ ಈ ಕ್ಷಣದಲ್ಲಿ ಊಟ ಸಮಾಜ ಮಾಡಿಬಿಡ್ತಿದ್ದೆ. ಕಟ್ಟಿಕೊಂಡು ಏಕತೆಯ ಮೊದಲು ಅರಿತುಕೊಂಡಿರುವೆಯಾ? ಏ ವಿವೇಕಿ, ಇದನ್ನೆಲ್ಲ ಕೇಳೋದಕ್ಕೆ ನೀನೇ ಯಾರು? ನೋಡ್ರಿ, ಮನೆಗೆ ಬಂದು ಬಾಯಿ ಬಂದಂತೆ ಮಾತಾಡಿದ್ರು ಸುಮ್ಮನೆ ನೋಡ್ತಾ ನಿಂತಿದ್ದೀರಲ್ಲ, ನೀವೇ ಇವರ ಕತ್ತು ಹಿಡಿದು ಹೊರ ಹೋಗ್ತೀರಾ ಅಥವಾ ನಾನೇ ಆ ಕೆಲಸವನ್ನು ಮಾಡಬೇಕು? ಮಿತ್ರ, ಅವನು ಹೇಳುತ್ತಿರುವುದು ಇಷ್ಟೇ. ಹೆಂಡತಿಯನ್ನು ಬಿಟ್ಟು ಬಾಳಿದರ ಚಿಂತೆ ಇಲ್ಲ, ಹೆತ್ತವರೊಂದಿಗೆ ಹಂಗಿನ ಕೂಡುತ್ತಿರುವುದು ಎಂದು. ಹೆಂಡತಿ ಬಿಟ್ಟು ಬಾಳು ಅಂತ ಹೇಳುತ್ತಿಲ್ಲ ಬ್ರದರ್. ಮುತ್ತಿಡೋಳು ಬಂದ ಮೇಲೆ ಹೆತ್ತವರನ್ನು ಮರೆಬೇಳೆಂದು ಹೇಳುತ್ತೀರಿ. ಅಣ್ಣ, ನಾಯಿಗ ಮುಂದೆ ಅಮೃತವನ್ನಿಟ್ಟು ಉಳಿಸಿದರು ಅದು ಹೇಸಿಗೆ ತಿನ್ನುವುದನ್ನು ಮರೆಯುವುದಿಲ್ಲ. ಸೂಳೆಯರು ಋತವನ್ನು ಆಚರಿಸುತ್ತಿದ್ದರು ತನ್ನ ಮೆಟುಕತನವನ್ನು ತೊರೆಯುವುದಿಲ್ಲ. ಅತ್ತಿಗೆ ಬನ್ನಿ ಹೋಗೋಣ. ರಘು, ನಡೀರಿ ಒಳಗೆ ಹೋಗೋಣ. ರವಿ ಪಾತ್ರಕ್ಕೆ 1000 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಧರ್ಮೇಂದ್ರ, ಆದಷ್ಟು ಬೇಗನೆ ನಾವಿಲ್ಲಿಂದ ಪಾರಾಗೋದೇ ಒಳ್ಳೆಯದು. ಯಾಕಂದ್ರೆ ನಮ್ಮ ಕಳ್ಳ ವ್ಯವಹಾರ ಬಗೆಹರಿಯೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಹೋಗ್ಲೇಬೇಕು. ಏಕೆ ಅಷ್ಟೊಂದು ಆಸರೆ ಪಡೆಯುತ್ತಿಲ್ಲ? ಈಗ ಊರು ಬಿಟ್ಟು ಹೋಗುತ್ತಾದ್ರು ಕೈಯಲ್ಲಿ ಕಾಸು. ಹಣದ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಹಣದ ವ್ಯವಸ್ಥೆಯನ್ನ ನಾನು ಮಾಡ್ಕೊಂಡೇ ಬಂದಿದ್ದೀನಿ. ಹಾಗಾದ್ರೆ ಮತ್ತೆ ತಡ ಈಗಲೇ ಹೋಗೋಣ. ಎಷ್ಟು ದಿನಗಳಿಂದ ನಡೀತಿದೆ ಈ ನಿಮ್ಮ ಹೊರತಂತು? ವಿಶ್ವಾಸಘಾತಕಿ, ಮಿತ್ರ ದ್ರೋಹಿ, ಸ್ನೇಹಿತನೆಂದು ಮನೆಯೊಳಗೆ ಸ್ಥಾನ ಕೊಟ್ಟಿದ್ದಕ್ಕೆ ಸ್ನೇಹಿತನ ಮಡದಿಯೊಂದಿಗೆ ಸಂಬಂಧ ಬೆಳೆಸಿದೆಯಾ ವಿಶ್ವಾಸಘಾತಕ? ಸಹೋದರನಿಗೆ ತಯತ್ತಾಗಿ ಪ್ರೀತಿಯಿಂದ ಬಳಿ ಕರೆದು ಒಂದೇ ಗಂಗಾಳದಲ್ಲಿ ಊಟ ಮಾಡಿಸಿದನು ಪಾಪಿ. ಬರೀ ಊಟದಲ್ಲಿ ಊಟ ಹಾಕಿ ವಿಶ್ವಾಸ ಉಳಿಸಿಕೊಂಡರೆ ಮಾತ್ರ ವಿಶ್ವಾಸಕ್ಕೆ ಬೆಲೆ ಸಿಗುವುದಿಲ್ಲ. ಊಟದೊಂದಿಗೆ ಎಲ್ಲದನ್ನು ಸಮನಾಗಿ ಹಂಚಿ ತಿನ್ನಲು ಮಾತ್ರ ವಿಶ್ವಾಸಕ್ಕೆ ಬೆಲೆ ಸಿಗುವುದು. ಅದಕ್ಕೆಂದು ನಿನ್ನ ಹೆಂಡತಿ ಊಟದೊಂದಿಗೆ ತನ್ನ ದೇಹದ ಊಟವನ್ನು ನೀಡಿ ವಿಶ್ವಾಸ ಉಳಿಸಿಕೊಂಡಿದ್ದಾಳೆ. ಇದರಲ್ಲಿ ತಪ್ಪೇನಿದೆ? ಪೂಜಾರಣಿಯ ಮಗನೇ, ನಾನು ನಿನ್ನ ಮಿತ್ರನು, ನನ್ನ ಬೆಲೆ. ನಿನ್ನ ಹೆಂಡತಿಯೊಂದಿಗೆ ನಾನು ಸಂಬಂಧ ಬೆಳೆಸಬಹುತ್ತಲ್ಲವೇ? ಏಕೆಂದರೆ ನಾನು ನಿನ್ನೊಂದಿಗೆ ಅನ್ನ ಹಂಚಿಕೊಂಡು ತಿಂದಿದ್ದೇನೆ ಎಂದು ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಲೈಂಗಿಕ ಸಂಪರ್ಕ ಬೆಳೆಸಿ ಬಾಯಿ ಎಂದು ನಿನ್ನ ಮಡದಿಯನ್ನು ನನ್ನ ಬಳಿಗೆ ಕಳಿಸಬಹುತ್ತಲ್ಲವೇ? ರಘು, ಅವ್ರಿಗೆ ಬಾಯಿಗೆ ಬಂದಂತೆ ಮಾತಾಡಿದ್ರೆ ನಾನ್ ಸಹಿಸೋದಿಲ್ಲ. ನೋಡು, ನಮ್ಮಿಬ್ಬರ ಪ್ರೇಮ ಬಾಲ್ಯದಿಂದಲೂ ನಡೆದುಕೊಂಡು ಬಂದಿದೆ. ಅದು ಹೀಗೆ ಮುಂದುವರಿ ಅಂತ ನಾನೇ ಅವರನ್ನ ಬರಮನಕೊಂಡೆ.
ಬಾಯಿ ಮುಚ್ಚು ಜಾರಳಿಯೇ. ಹಣದ ಆಸೆಗೋಸ್ಕರ ಗಂಡಸರೊಂದಿಗೆ ಕಾಮ ಚೆಲ್ಲಾಟವಾಡುವ ಸೂಳೆ. ಹಗಲಿನ ಸಮಯದಲ್ಲಿ ಅಣ್ಣ ಎಂಬುವ ನಾಟಕವಾಡಿ, ഇരുಳಿನ ಸಮಯದಲ್ಲಿ ಗಂಡನ ಕಣ್ಣಿಗೆ ಮಣ್ಣೆರಚಿ ಮಿಣ್ಣರೊಳಗೆ ಸಲ್ಲಾಪ ಓಡುವ ಸೂಳೆ. ಇವನಂತೆ ಎಷ್ಟು ಗಂಡಸರೊಂದಿಗೆ ಬೆಳೆಸಿಕೊಂಡಿರುವೆ ಈ ನಿನ್ನ ಸಂಪರ್ಕವನ್ನು. ಮಕರಂದ ಹೀರುವ ದುಬ್ಬಿ ಒಂದೇ ಹೂವಿನ ಮಕರಂದ ಹೀರುವುದಿಲ್ಲ. ಯಾಕೆ ಗೊತ್ತಾ? ಅದು ಒಂದೇ ಹೂವಿನ ಮಕರಂದ ಏರಿದ್ರೆ ಅದಕ್ಕೆ ಅದು ಸೊಗಸಾಗಿಸುವುದಿಲ್ಲ. ಹಾಗೆ ನನ್ನ ಹೆಣ್ಣು ಕೂಡ ಒಂದೇ ಗಂಡಿನ ತೋಳದಕ್ಕೇನೆ ಬಯಸುವುದಿಲ್ಲ. ಅದೂ ಅಲ್ಲದೆ ಒಡ ಹುಟ್ಟಿದ ಅಣ್ಣನಿಗೆ ಒಂದು ತುತ್ತು ಕೂಳು ಹಾಕದ ನೀನು ಒಂದೇ ನನ್ನನ್ನು ನೋಡ್ಕೊಳ್ಳೋ ಯೋಗ್ಯತೆ ನಿನಗೆ ಖಂಡಿತವೇ ಇಲ್ಲ. ನಿರ್ಲಜ್ಜೆ ಹೆಣ್ಣೆ, ಯಾರನ್ನು ನನ್ನ ಸರ್ವಸ್ವವೆಂದು ನಂಬಿ ನನ್ನ ಆಸ್ತಿ ಐಶ್ವರ್ಯವನ್ನೆಲ್ಲ ದಾರೆ ಎತ್ತನು ಅವರೇ ನನ್ನ ಬಾಳಿಗೆ ಮುಳ್ಳಾಗುತ್ತಾರೆ ಎಂದು ನಾನು ಕನಸಿನಲ್ಲಿ ಅಂದುಕೊಂಡಿರಲಿಲ್ಲ. ನನ್ನ ಹೆಂಡತಿ ಪತಿವ್ರತೆ ಎಂದು ತಿಳಿದು ನನ್ನ ಒಡ ಹುಟ್ಟಿದವರನ್ನು ಬಿಟ್ಟು ಬಂದೆ. ನಿನ್ನ ಕಾಮದ ಬೆದಬೀಸಿ ಆ ನಿರಪರಾಧಿಯಾಗಿದ್ದ ಆ ಗಿರೀಶನನ್ನು ಮನೆಯಿಂದ ಹೊರಹಟ್ಟುವುದಕ್ಕೆ ನೀನೇ ಕಾರಣ ನನಗೆ ಅರ್ಥವಾಯಿತು. ಗಂಡನಿದ್ದರು ಪರಪುರುಷನೊಂದಿಗೆ ಚೆಕ್ಕಂದ ಮಾಡುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿಮ್ಮ ಜೊತೆ ಸಂಸಾರ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಾನೆ ಇರಲಿಲ್ಲ. ನೋಡು, ಹೆಸರಿಗೆ ಒಬ್ಬ ಗಂಡ ಬೇಕು ಅಂತ ಆತ್ರಪಟ್ಟು ನಿನ್ನ ಕೈಯಿಂದ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ. ಆದ್ರೆ ಆ ನಿನ್ನ ದೇಹ ಸುಖ ನನಗೆ ಸುಖವನ್ನ ಕೊಡ್ತಿರ್ಲಿಲ್ಲ. ಮಾನಗೆಟ್ಟ ಸುಳ್ಳೆ, ನೀನು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಬೀದಿ ನಾಯಿಯಾಗಿ ಹುಟ್ಟಿದರೆ ಎಷ್ಟೋ ಚೆನ್ನಾಗಿಟ್ಟಿತ್ತು. ನನ್ನಂತ 10 ಗಂಡಸರನ್ನು 106 ನಾಯಿಗಳೊಂದಿಗೆ ಬೀದಿಯಲ್ಲಿ ನಿಂತು ಲೈಂಗಿಕ ಸಂಪರ್ಕದಿಂದ ನೀನು ಸುಖ ಪಡೆಯುತ್ತಲ್ಲವೇ? ನಿನ್ನಂತ ವೇಷ ಎಂದು ತಿಳಿದಿದ್ದರೆ ನಾನು ನಿನಗೆ ಪ್ರತಿಷ್ಠಾನ ಕೊಡುತ್ತಿರಲಿಲ್ಲ. ಮಿಸ್ಟರ್ ರಘು, ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದರೆ ಮುಂದಿನ ಆಲೋಚನೆ ಮಾಡಿ ಕಾರ್ಯ ಸಾಧಿಸಬೇಕು. ಆಗ ನಿನಗೆ ಒಂದು ಹೆಣ್ಣು ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕಾಮಾಯುವಲ ಕಾಲಡಿಯಲ್ಲಿ ಕುಣಿಯುತ್ತಿತ್ತು. ಹೀಗಿರುವಾಗ ನಿನಗೆ ಯಾವ ಯೋಚನೆಯೂ ಬರಲಿಲ್ಲ ತಾನೆ? ಧರ್ಮೇಂದ್ರ, ಮಿತ್ರದ್ರೋಹಿ, ಯಾರನ್ನು ನನ್ನ ಸರ್ವಸ್ವವೆಂದು ತಿಳಿದು ನಂಬಿ ಬಂದ ಧರ್ಮೇಂದ್ರ, ನಂಬಿ ನೆಚ್ಚಿನ ಮಿತ್ರರ ಬೆನ್ನು ಹಿಂದೆ ನಿಂತು ಚೂರಿ ಹಿಡಿಯುತ್ತಾರೆಂದು ನಾನು ತಿಳಿದಿರಲಿಲ್ಲ. ಶ್ರೀಮಂತಿಕೆ ದೌರ್ಜನ್ಯದಿಂದ ಬಡವರ ಆಸ್ತಿ ಪಾಸ್ತಿಯನ್ನು ಕೊಳ್ಳೆ ಹೊಡೆದು ಅದು ಸಾಲದೆಂದು ಬಡವರ ಹೆಣ್ಣುಗಳ ಮೇಲೆ ಹಣದ ಆಸೆ ತೋರಿಸಿ ಅವರ ಬಾಳಿನಲ್ಲಿ ಕಡಲಿನ ಅಲೆಗಳನ್ನೇ ಎಬ್ಬಿಸಲು ಬಂದಿಯ ನೀಚ ನಾಯಿ ಮನೆ ಬಾಗಿಲಿಗೆ ಬಂದಿದೆ ಎಂದು ನಾನು ತಿನ್ನುತ್ತಿರುವ ಅನ್ನದಲ್ಲಿ ಅರ್ಧ ಪಾಲು ಹಾಕುತ್ತಿದ್ದೆ. ಆದರೆ ಆ ನಾಯಿ ಚಪ್ಪಲಿ ಬಿಡುವ ಜಾಗವನ್ನೇ ಮರೆತು ದೇವರ ಕೋಣೆ ಹೊತ್ತು ಗದ್ದಿಗೆ ಮೇಲೆ ಕುಳಿತುತ್ತದೆ ಎಂದು ನಾನು ತಿಳಿದಿರಲಿಲ್ಲ. ರಘು, ಅದನ್ನು ಕೇಳೋದಕ್ಕೆ ನಿನಗೆ ಹಕ್ಕಿಲ್ಲ. ಯಾಕಂದ್ರೆ ಆ ನಾಯಿ ತಿಂತರ ಸತ್ತು ನನ್ನದು, ನಿನ್ನ ಸತ್ತಲ್ಲ. ಈಗಾಗಲೇ ನಿನ್ನ ಹಣ ಆಸ್ತಿ ಮನೆಯೆಲ್ಲ ನನ್ನ ಹೆಸರಿಗೆ ರುಜುವಾತಾಗಿದೆ. ಮಿತ್ರ, ನೀನು ವ್ಯಭಿಚಾರಿ. ಗಾಳಿ ಮಿಂಡರೊಂದಿಗೆ ಸರಸ ಸಲಾಪ ಮಾಡುವುದಕ್ಕೆ ನಾನು ಅವಕಾಶ ಕೊಡುತ್ತಿರಲಿಲ್ಲ. ನನ್ನ ಆಸ್ತಿಯನ್ನು ನಿನಗೆ ದಾರಿ ಎರೆಯುತ್ತಿರಲಿಲ್ಲ. ತಾಳಿ ಕಟ್ಟಿದ ಗಂಡನಿಗೆ ವಂಚನೆಯಿಂದ ಬೀದಿಗಟ್ಟಿವೆ ಎಂದು ನಾನು ತಿಳಿದಿರಲಿಲ್ಲ. ನಿಮ್ಮಂತಹ ಸೂಳೆಯರ ಬಣ್ಣದ ಮಾತುಗಳಿಂದ ಆ ದೇವರಂತಿರುವ ನನ್ನ ಅಣ್ಣ ನನ್ನ ಅತ್ತಿಗೆಯನ್ನು ತೊರೆದು ಬಂದಿನಲ್ಲಿ ಜಾರಿಣಿ. ಹೋಗು, ಈ ಮಿಂಡನೊಂದಿಗೆ ನಿನ್ನ ಸಂಸಾರವನ್ನು ಸಾಗಿಸಿ ಹೋಗು. ಹೋಗ್ತೇನೆ ರಘು, ಹೋಗೋದಕ್ಕಾಗಿನೇ ನಾನು ಅವರೆಲ್ಲ ರೆಡಿ ಮಾಡ್ಕೊಂಡು ಬಂದಿರೋದು. ನಿನ್ನ ಅವಶ್ಯಕತೆ ನನಗಿಲ್ಲ. ಗುಡ್ ಬೈ. ಬನ್ನಿ ರಘು. ಧರ್ಮೇಂದ್ರ, ನನ್ನ ಸಂಸಾರದಲ್ಲಿ ಯಾವ ರೀತಿ ನಾಟಕ ಮಾಡಿ ಯಾವ ಹೆಣ್ಣನ್ನು ಕಟ್ಟಿಕೊಂಡು ಹೋದೆಯೋ ಅದೇ ಹೆಣ್ಣಿನಿಂದ ನಿನ್ನನ್ನು ಗುಂಡಿ ರೇಟಿಗೆ ಆಹುತಿ ಆಗುವಂತೆ ನಾನು ಮಾಡದಿದ್ದರೆ ನನ್ನ ಹೆಸರು ರಾಮಜ್ಜನ ಮಗನೇ ಅಲ್ಲ. ಸಾಮಾನು ಹಿಡ್ಕೊಂಡು ಯಾಕೆ ಹೊಂಟಿರಿ? ನಾನ ಆಗ್ಲೇ ಹೇಳಿನಿಲ್ಲ ನಿಮ್ಮನ್ನು ಬಿಟ್ಟು ನಾ ಎಲ್ಲೂ ಹೋಗಂಗಿಲ್ಲ, ಯಾರನ್ನೂ ಕಣ್ಣೆತ್ತಿ ನೋಡಂಗಿಲ್ಲ ಅಂತಂದ. ಹಂಗಂದ್ರು ಸಾಮಾನು ಹಿಡ್ಕೊಂಡು ಹೊಂಟಿರಿ ಅಂದ್ರ ಹೊಸ ಗಿರಾಕಿ ಏನಾರ ಸಿಕ್ಕತ್ತೆ? ಚೆನ್ನಾಗೈತೆ ನಿನ್ನ ಮಾತು. ಅಲ್ಲೇ ನಾನೇ ಪರ್ಮನೆಂಟ್ ಆಗಿ ಗಿರಾಕಿ ಅಂದ ಮ್ಯಾಲ ಇನ್ನೊಬ್ರಿಗೆ ಹೆಂಗೆ ಎತ್ತಿ ಕೊಡಾಕ ಬರ್ತೈತಿ. ನಾ ಹೋಗೋದು ಒಂದೇ ತಡ. ಸಂಗಣ್ಣ ನಂದು ನೋಡ, ಸಂಗಣ್ಣ ನಿಂದು ನೋಡ,
ಅಂತಾರ, ಎತ್ತಾರ ತೋರಿಸ್ತಾರ. ಯಾರ್ದು ನೋಡ್ಲಿ ಯಾರ್ದು ಬಿಡ್ಲಿ? ಕಾಸ್ಕೊಂಡಿರಕ ಯಾರು ಇಲ್ಲೇನ? ಒಬ್ಬ ಸಿಕ್ಕಿರೇನ? ಕಾಸ್ಕೊಳಕ್ ಅವ್ರಿಗೆ ಯಾರಿಗೂ ಸಿಗಂಗ ಇಲ್ಲನ? ಕಾದಿಸ್ಕೊಂಡು ಹೋಗಕ ಯಾರು ಸಿಕ್ಕಿಲ್ಲೇನೋ ಅಂದೆ. ಹೇ ಅಲ್ಲ, ನಾನ ಪರ್ಮನೆಂಟ್ ಆದ ಗಿರಾಕಿ ಅನ್ನೋದ ಮತ್ತೊಬ್ರಿಗೆ ಹೆಂಗ್ ಕೊಡಕ್ ಬರ್ತೈತೆ? ಯಾಕ ಹೇಳ್ತಾನೆ ಬಿಟ್ರೆ ಯಾರು ಮಾಡೇ ಇಲ್ಲೇನ? ಮಾಡಿರ್ತೇನೆ, ಆದ್ರೂ ಒಳಗಿನ ಒತ್ತಡ ಯಾವಾಗ ಜಾಸ್ತಿ ಆಗ್ತೈತ ಆಗ್ಲೇ ಟುಸ್ ಅಂತ ಕಡೆಗೆ ಹೋಗ್ಬಿಡ್ತೈತೆ. ಇನ್ನು ಕೆಲವ್ರು ಏನ್ ಮಾಡ್ತಾರ ಗೊತ್ತೈತೇನ? ಏನ್ ಮಾಡ್ತಾರ? ತಾವ ಹಿಡ್ಕೊಂಡು ಮಾಡ್ತಾರ ತಗೋ. ಏನ ಬೆಸ್ಗಿನ ತಾವ್ ಕೊಟ್ಕೊಂಡು ತಾವ ಹಿಡ್ಕೊಂಡು ಮಾಡ್ತಾರ ಅಂದೆ. ಅವ್ರು ಯಾಕೆ ಇಡ್ತಾರೆ? ಇಡೋನು ನಾನ, ತೆಗೆಯವನು ನಾನ. ಹೌದು, ನಿನಗ್ಯಾಕೆ ಬಂತ ಈ ಯೋಚನೆ? ಇಂತ ಮಠ ಮಧ್ಯಾಹ್ನದಾಗ ತಟ ಸೋರ್ಕೊಂತ ಇನ್ಯಾಕೆ ಹೇಳ್ತೀತಿ ಅದಕ್ಕ ಅಂತ ಕೇಳಿದೆ. ನಾನ ಇಳಿಸಿರ್ತೇನೆ. ಯಾಕೆ ಇಳಿಸಿರ್ತಿ? ಸ್ವಲ್ಪರ ಬುದ್ಧಿ ಐತೆ ನಿನಗ. ಇದಕ್ಕ ಅಡಮುಟ ಗಣಸು ಅನ್ನೋದು. ಅರ್ಧಂಬರ್ಧ ಡಿಗ್ನಿಟ ಕಡಿಮೆ ಆಗ್ತೈತಿ. ನಿಮಗ್ ಏನಾರ ಹೇಳ್ಬಿಟ್ರೆ ಮಾಡಿ ಮಾಡಿ ಬಿಸಿಲಾಗ ಬೆವರು ಬಂದಿರ್ತೈತಿ. ತಟ ಅಂತ ಸೋರ್ತೈತಿ. ಅದಕ್ಕ ಮಾಡಕ್ ಹೋಗ್ಬೇಡ ಅಂದೆ. ಏನೋ ಮಾಡೋದು ಅಂದೆಲ್ಲ ಅದನ್ನ ಹೇಳೋ ಮತ್. ಅದನ್ನೇ ಮರೆತು ಬಿಟ್ಟಿದ್ದೆ. ಮೊದಲು ಕುಂತ್ಕೊಂತಾರ, ಆಮೇಲೆ ಎತ್ತು ಹೊತ್ಕೊಂತಾರ, ಆಮೇಲೆ ಎತ್ತು ಇಳಿಸ್ತಾರ. ಇಷ್ಟವ್ರು ಏನ್ ಮಾಡ್ತಾರ ಗೊತ್ತೈತೇನ? ಏನ್ ಮಾಡ್ತಾರ? ಸಂಗಣ್ಣ ಎಷ್ಟು ದಿವಸ ಅಂತ ನೀನು ಕಾಯ್ಬೇಕ? ಒಂದ್ಸರಿ ಬರ್ತೀಯ ಮಾಡ್ತೀಯ, ಹೊತ್ಕೊಂಡು ಹೋಗೋಣ ಅಂದ್ರ ಅದು ಸರಿಯಾಗಿ ನಿಂತಿರಲ್ಲ. ಇನ್ನು ನೋಡ್ತೀಯ ಬಿಡ್ತೀಯ. ಹೊತ್ಕೊಂಡು ಹೋಗೋಣ ಅಂದ್ರ ಹನಿ ಹನಿಯಾಗಿ ಕಡಿಗೆ ಹರಿಬೇಕಾವು. ಮಾಡಂಗಿದ್ರ ಸರಿಯಾಗಿ ಮಾಡಿ, ಇಲ್ದಿದ್ರ ಹೊರಟು ಹೋಗುವಂತ ಅವಕಾಶ ಬಿಡ್ತಾರ. ಹನಿಯಾಗಿ ಅಂದ್ರೆ ಹೋಗ ನಂದ ದೊಡ್ಡ ಕುರ್ಕುರಿ ಆಗಿರ್ತಿ. ಹನಿಯಾಗಿ ಅಂದ್ರೆ ಏನ? ಅದೇನೆ, ಪಡಪಾನ ತುಂಬಿ ಹೊತ್ಕೊಂಡಾಗ ನೀರು ಹನಿಯಾಗಿ ಕಡಿಗೆ ಹರಿಬೇಕಾವು ಅಂತ ಅರ್ಥ. ಅಲ್ಲ, ಒಂದ್ ಹೆಣ್ಣು ನಿಮಿಷ ನಿಮ್ಗೆ ಇಷ್ಟೋ ಅರ್ಥ ಆಗೋದಿಲ್ಲ ಅಂದ್ರ ಏನ್? ಇಲ್ಲ ಹೋಯ್ತಾ ಎಷ್ಟು ಹೆಂಗಸರು ಶಾಪ ಬಡ್ಕೊಂಡೈತೋ ನನಗ ಅಂತೀನಿ. ಅಲ್ಲೇ ನಿನಗ್ಯಾಕೆ ಬಡ್ಕೊಂತೈತಿ? ಮಾಡೋನು ನಾನು, ಪಾಪ ನನಗ್ ತಡ್ತೈತೆ. ನಾನು ನಿನ್ನ ಹೇಳ್ತಿ. ನೀನ್ ನನ್ನ ಹೆಂಡತಿ ಅಂದ್ಮೇಲೆ ನಾನ್ ನಿನ್ ಗಂಡ ತಾನೆ. ಆದ್ರೆ ಮದುವೆಯಾಗಿ ಇಷ್ಟು ದಿವಸ ಮಕ್ಕಳು ಇಲ್ಲ, ಮರಿನೂ ಇಲ್ಲ, ನಾವು ಖುಷಿನೂ ಇಲ್ಲ. ಈಗ ನಿಮ್ ಸಮಾಚಾರ. ಸಂಜೆ ನಿಮ್ಗೆ ಒಂದು ವಿಷಯ ಗೊತ್ತೈತನ? ಏನದು? ಯಾಕಂದ್ರ ನಾನು 4 ಕಡೆ ಅಡ್ಡಾಡಿ ಕೇಳಿ ಬಂದೀನಿ. ಏನದಪ್ಪ ಕೇಳಿ ಬಂದಿರೋದ? ಹಿಂದಿನ ಕಾಲದಾಗ ಬುದ್ಧಿ ಇಲ್ದವ್ರು ಒಂದಲ್ಲ ಎರಡಲ್ಲ 1 ಡಜನ್ ಮಕ್ಳಿಗೆ ಜನ್ಮ ಕೊಡ್ತಿದ್ರಂತ. ಆದ್ರ ಈಗಿನ ಕಾಲದ ನಮ್ ಸರ್ಕಾರ ಏನ್ ಹೇಳ್ತಿದ್ ಗೊತ್ತೈತೇನ? ಏನಂತ? ಮಕ್ಳು ಬ್ಯಾಡ ಅಂತನ ಹುಚ್ಚಿ. ಅವ್ರು ಯಾಕೆ ಬೇಡ ಅಂತಾರ? ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಸಾಕು ಅಂತಾರ. ಅವ್ರು ಕೊಡ್ತಾರೆ, ನೀ ಇಳಿಸ್ತಿ. ಯಾಕಂದ್ರ ಈಗಿನ ಕಾಲದ ಹುಡ್ರು ಒಂದು ಕಟ್ಟು ಸಂದು ಹೋಗವ. ಅದಕ್ಕ ನಾ ಏನ್ ನಿರ್ಧಾರ ಮಾಡೇನ್ ಗೊತ್ತೈತೇನ? ಹೇಳ ಮರೆ, ನೀ ಏನ್ ನಿರ್ಧಾರ ಮಾಡಿದಿ? ನನ್ ಮಕ್ಕಳ ಬೇಡ ಅಂತ ನಿರ್ಧಾರ ಮಾಡೇ ನೋಡ. ಎದ್ರಬೇಕು ನೋಡಪ್ಪ ನೀನಂತ ಗಂಡ. ಯಾಕೆ ಹಂಗಂತೆ? ಮಾನಿಗೆ ಹಿಡಿ ತರಬೇತಿ ಬೇವರ್ತಿ. ನಾನು ಮದುವೆ ಆಗಿ ಚಂದ 10 ಮಕ್ಕಳ ಹಡಿಯಾಣ ಅಂತ ಕೂತ್ಕೊಂಡ್ರೆ ಮಕ್ಕಳ ಬೇಡ ಅಂತೇಳ. ಹಿರಿಯರು ಏನ್ ಹೇಳ ಅಂತ ತಿಳ್ಕೊಂಡಿ? ಒಂದು ಬಳ್ಳಿಗೆ ಒಂದು ಹೂ, ಒಂದು ಹೆಣ್ಣಿಗೆ ಒಂದು ಮಗು. ಹಿರಿಯರು ಹೇಳದ ಗೊತ್ತಿಲ್ಲ? ಸಂಜೆ, ಈ ನಮ್ಮ ಭಾರತ ದೇಶದಾಗ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾನ ಐತ. ಅಂದ ಮ್ಯಾಲ ನಮ್ಮ ಮಕ್ಕಳಿಗೆ ಇದಕ್ಕ ಜಾಗ ಎಲ್ಲಿ ಸಿಗ್ತೈತೆ? ಇಲ್ಲೇ ಹುಟ್ಟಿದ ಮೇಲೆ ಎಲ್ಲಾರು ಸಿಗತೈತಿ. ಹುಡ್ಸೋದಷ್ಟ ನಮ್ಮ ಕೆಲಸ. ಹುಡ್ಸಿದ್ದೇವ್ರು ಹುಲ್ ಮೇಯ್ಸೋದಿಲ್ಲ ಅಂತ ಗಾದಿನೇ ಐತಿ. ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ಹುಡ್ಸೋದಷ್ಟ ನಮ್ ಕೆಲಸ, ಅಷ್ಟ. ಉಳಿದಕ್ಕೆಲ್ಲ ನಮ್ ಕೆಲಸ. ಅದು ದೇವ್ರು ನೋಡ್ಕೊಂತೈತಿ. ನನಗೆಲ್ಲ ಗೊತ್ತಿಲ್ಲ ನೋಡ. ತಂಗು, ನೀನ್ ಇವತ್ತು ಕೆಲ್ಸಕ್ಕೆ ಹೋಗ್ಬಾರ್ದು. ನಾವ್ ಹೋಗವ ಅಂದ್ರ ಹೋಗವ. ನೀವ್ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಬ್ಯಾಡ ಅಂದ್ರ ಬ್ಯಾಡ್ರಿ. ಅದನ್ನ ಕೇಳಕ್ ನೀನ್ ಯಾರೇ? ನಾವ್ ಹೋಗೋಣ. ನಿಮ್ದು ಸ್ವಲ್ಪ ತೆಗೆದು ನೋಡ್ರಿ. ಏನ? ಸ್ವಲ್ಪ ನೋಡ್ರಿ. ಏನ್ ನೋಡ್ಲಿ? ಅತ್ತಲ್ರಿ, ಕಣ್ಣು ತೆರೆದು ನೋಡ್ರಿ. ಏನ್ ನೋಡ್ಲಿ? ಆಯ್ತಲ್ಲ, ನನಗ ನಿಮ್ ಮ್ಯಾಲೆ ಪ್ರೀತಿ ಬಂದ
ಇವನೇ ನೀನು ನಾನು ಹೇಳ್ತಿ ಹೌದಾ? ನಾನ್ ನಿನ್ನ ಗಂಡ ಏನ್ ನಿನಗೆ ನೀನು ಕುಂತವ್ರು ಹೇಳ್ತಿ ಅನ್ನಕತ್ತೇನ? ಅದೆಲ್ಲ ಅಂದ್ರೆ ಸಾಕ ಒಬ್ಬೊಬ್ರು ಹಚ್ಚಿ ಕೊಡ್ತಾರೆ ಈಗ ಮತ್ತೆ. ಇನ್ನು ನೀವೆಲ್ಲೂ ಹೋಗ್ಬಾರ್ದಂದ್ರೆ ಹೋಗ್ಬಾರ್ದು. ನಾವು ಹೋಗವನ ಸಹಿ. ನೀವು ಹೋದೆ ಅಂದ್ರೆ ನಿನಗಿಂತ ಅಲ್ಲಿ ಕುಂತಾನಲ್ಲ ಹೋಗೋಣ ಎಷ್ಟೋ ವಾಸಿ. ಈ ಸಂಗನ ರಾಣಿ ಅಳುಗಾಡ್ತಾನೆ ನೀನು ಅಳದಾಡ್ಕಣೆ ಅಂದ್ರೆ ಕರುಣೆಯ ತೋರಿಯ ಈಗಾರ ಮಾಡೋಣ ಬ್ಯಾಡ ಮಾಡೋಣ ಬೇಡ ಬೇಡ ಅದೆಲ್ಲ ಏನೇ ಇದ್ರಿ ಈಗ ಲಾಸ್ಟ್ ಏನ್ ಮಾಸ್ಟರ್ ಬಿಟ್ಟದ್ದು. ನಂದು ನಿಂದು ಮುಗಿತು ಚಾಪ್ಟರ್ ಕ್ಲೋಸ್. ಮಾಸ್ತರ ಹಸಬಾರ ಹೀರವಣ್ಣ ತೋರ್ತೀನಿ ಇಂಗ್ಲೆಂಡ, ಹಸಬಾರ ಹೀರವಣ್ಣ ತೋರ್ತೀನಿ ಇಂಗ್ಲೆಂಡ, ನಿಗದಿಯ ಜನರ ಮಂಡ ನಾನಂತೂ ಜನರ ಮಂಡ, ನಿಗದಿಯ ಜನರ ಮಂಡ ನಾನಂತೂ ಜನರ ಮಂಡ. ಹಸಬಾರ ಹೀರವಣ್ಣ ಎಷ್ಟೊಂದು ಮಾಡ್ತೀಯ ಸಕರಾರ ಹೇಗೆ ಮಾಡ್ತೀಯ ವೈಯಾರ ವೈಯಾರ ವೈಯಾರ. ಒಳಗ್ ಹೋಗಕ ಕಾಕರ್ನ ಬಾಳ ಅರ್ಜೆಂಟ್ ಐತಿ ನಮ್ಮಿಬ್ರಿಗೂ ಕಳ್ಸಕ. ಬಾ ಮಾಡ್ಕೊಳ್ಳೋಣ. ಈ ಪಾಪಿಯನ್ನು ಕೊನೆಗೂ ದೇಶಿಬಿದ್ದೆಯ ಪರಿಣಾಮವನ್ನು ಮಾತಾಡಿ ಹೆಂಡತಿಯ ಮಾತನ್ನು ಕೇಳಿ ಹೆತ್ತವರನ್ನು ಒಡಹುಟ್ಟಿದವರನ್ನು ದೂರ ಮಾಡಿದರು. ಸಹಾಯ ಕೇಳಲು ಬಂದ ಹತ್ತಿಗೆಯನ್ನೇ ಕತ್ತಿಳಿದು ಹೊರನಿಟ್ಟಿತು. ಸಹೋದರಿಗಿಂತ ಎತ್ತಾಗಿದ್ದ ಆ ಗಿರೀಶನ ಮೇಲೆ ಸಲ್ಲದ ಅಪರಾಧವನ್ನು ಹೊರಿಸಿ ಅವನನ್ನು ಮನೆಯಿಂದ ಹೊರಹಾಕುವಂತೆ ಮಾಡಿದಳು ಆ ನೀತಿಯನ್ನು. ಆ ತಾಯಿ ನನ್ನ ತಿಳಿ ಶಾಪವೇ ನನ್ನನ್ನು ಈ ಶಿಕ್ಷೆಗೆ ಒಳಮಾಡಿದೆ. ಒಂದು ಹೆಣ್ಣಿನ ಮಾತನ್ನು ಕೇಳಿ ನನ್ನ ಮಾನವೀಯತೆಯನ್ನು ಕಳೆದುಕೊಂಡ ಮೂರ್ಖನ ನಾನು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತವಾಗಲೇಬೇಕು. ಹೌದು, ನಾನು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತವಾಗಲೇಬೇಕು. ನಿಲ್ಲಿಸು. ಸಾಯುವಂತ ದುರ್ಬುದ್ಧಿ ನಿಂಗೇನೋ ಬಂದಿದೆ. ಗಿರೀಶ ಬಿಡು, ನನ್ನಂತ ನೀತರು ಗಿರೀಶ ನನ್ನನ್ನು ಕ್ಷಮಿಸಿರು. ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಂಡತಿಯ ಮಾತನ್ನು ಕೇಳಿ ನಿನ್ನ ಮೇಲೆ ಸಲ್ಲದ ಅಪರಾಧವನ್ನು ಹೊರಿಸಿ ರಘು, ಹೇಳಿಕೆ ಮಾತಿನಿಂದ ಧರ್ಮರಾಯನೇ ಮನಸ್ಸು ಹೊತ್ತಿರುವಾಗ ನಮ್ಮಂತ ನರಮಾನವರ ಪಾಡೇನು? ರಘು, ನಾವು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವ ಆಲೋಚನೆ ನಮ್ಮಲ್ಲಿರಬೇಕಪ್ಪ. ನನ್ನ ಅಣ್ಣ ಹೇಳುವ ನುಡಿಗಳನ್ನು ನಾನು ಕೇಳಿಕೊಂಡಿದ್ದರೆ ನಾನು ಈ ಶಿಕ್ಷೆಗೆ ಒಳಗಾಗುತ್ತಿರಲಿಲ್ಲ. ಅಂಥವರ ಮುಂದೆ ಮನುಷ್ಯನಲ್ಲ ಮೃಗ.
ಅವನ ಮುಂದೆ ಕ್ಷಮಾಪಣೆ ಕೇಳುವುದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತದೆ ಗಿರೀಶ? ಹೇಗೆ ಬರುತ್ತದೆ? ಅದಕ್ಕೆ ಈ ಕೃತ್ಯಕ್ಕೆ ಕೈ ಹಾಕುತ್ತೇನೆ. ನೀನೊಬ್ಬ ವಿದ್ಯಾವಂತನಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಸರಿಯಲ್ಲವೆಂದು ಜನರಿಗೆ ಬೋಧಿಸುವಂತ ನೀನು ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದರೆ ಗಂಡಸಾಗಿ ಹುಟ್ಟಿ ಸಾಧಿಸಬೇಕಾಗಿ ಬಿದ್ದೇನೆ. ರಘು, ಹೆಂಡತಿ ಕೈ ಕೊಟ್ಟು ಹೋದರೆ ಏನಾಯಿತು? ನಿನ್ನ ಹೆತ್ತವರಿಲ್ಲವೇ? ನಿನ್ನ ರಕ್ತ ಹಂಚಿಕೊಂಡು ಹೊರಟಿದವರಿಲ್ಲವೇ? ಒಂದಲ್ಲ ಒಂದು ಕರಳು ನಿನ್ನನ್ನು ಕಂಡು ಮರುಗುವುದಿಲ್ಲವೇ? ಮರುಗುತ್ತಾರೆ ಗಿರೀಶ, ಮರುಗುತ್ತಾರೆ. ಆದರೆ ಮನೆಯಲ್ಲಿ ಕೊನೆಯ ಆಸ್ತಿಯಾಗಿ ಭಾಗ ತೆಗೆದುಕೊಂಡು ಬಂದಾಗ ಒಮ್ಮೆಯಾದರೂ ಆತನ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ. ಒಂದು ಗಂಟಿನ ಕಣ್ಣಿಂದ ಅರ್ಥವನ್ನು ಮಾಡಿಕೊಳ್ಳದೆ ಹತ್ತಿ ಹಿಡಿದ ಹೊರಗಿನ ನನ್ನಂತ ಅಲೀತನ ಮೇಲೆ ಕರುಣೆಯಾದರೂ ಹೇಗೆ ಬರುತ್ತದೆ ಗಿರೀಶ? ಹೇಗೆ ಬರುತ್ತದೆ? ಅಳಬೇಡ ರಘು, ನಿನ್ನ ಹೃದಯವಿಲ್ಲದ ಕಟಕನಲ್ಲ. ನಿನ್ನ ಸುಖನೇ ಅವನ ಸುಖ. ನೋಡು, ಊಟ ನಿದ್ರೆ ಇಲ್ಲದೆ ಎಷ್ಟು ದಿನ ಆಯ್ತೇನೋ. ಬೇಗ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ವಿಶ್ರಾಂತಿ ತೆಗೆದುಕೋ. ಬರುವುದಿಲ್ಲವೇ? ನಾನು ಬರುತ್ತೇನೆ. ಸ್ವಲ್ಪ ಅರಿಶಿನ ಕೆಲಸ ಇದೆ, ಹೋಗಿ ಬರುತ್ತೇನೆ. ನಾನು ನನ್ನ ಅಣ್ಣನ ಆಶ್ರಯಕ್ಕೆ ಹೋಗುತ್ತೀನಿ. ಅಲ್ಲ ರಗಣ ರಗಣ ಅಣ್ಣ ರಗಣ, ಯಾಕಲ್ಲಿ ನಿಂತಿದ್ದೀಯಾ? ಕಣ್ಣಲ್ಲಿ ನೀರು ಏನಾಯ್ತಂತ ಹೇಳಪ್ಪ. ನನ್ನ ಸರ್ವ ಅಪರಾಧವನ್ನು ಮನ್ನಿಸುತ್ತೀನಿ, ಮನ್ನಿಸು. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಿಮಗೆ ಅನ್ನಬಾರದ ಮಾತುಗಳನ್ನು ಆಡಿರುವುದಿಲ್ಲ. ನನ್ನ ಹೆಂಡತಿಯ ಮಾತನ್ನು ಕೇಳಿ ನಿಮ್ಮ ಕಷ್ಟ ಏನೆಂದು ಅರ್ಥ ಮಾಡಿಕೊಳ್ಳದೆ ಕತ್ತಿಡಿದು ಹೊರನೂಕಿದ ಕಡುಪಾಪಿ ಎಂಬ ಕಡುಪಾಪಿ. ಯಾಕಪ್ಪ ಮನಸ್ಸಿಗೆ ನೊಂದು ಮಾಡ್ಕೊಂಡು ಯಾಕಿಂತ ಮಾತನ್ನು ಮಾತಾಡ್ತಾ ಇದೀಯಾ? ಯಾಕೆ ಹೊಳ್ತಾ ಇದೀಯಾ? ಏನಾಯ್ತು ಈಗ? ಇನ್ನು ಏನಾಗಬೇಕಾಗಿದೆ ಅಂತೀವಿ? ನನ್ನ ಜೀವನದಲ್ಲಿ ನಡೆಯಬಾರದಂತಾಗದಲ್ಲಿ ನಡೆದು ಹೋಯ್ತು. ಯಾರನ್ನು ನನ್ನ ಸರ್ವಸ್ವವೆಂದು ತಿಳಿದಿದ್ದರು ಅವರೇ ನನ್ನ ಪಾಲಿಗೆ ವಿಷ ಸಂಪದಂತೆ ಕಚ್ಚಿ ಸಾಯಿಸಿ ಬಿಟ್ಟಳಂತೆಗೆ. ನನ್ನ ಹೆಂಡತಿಯ ನನಗೆ ಮೋಸ ಮಾಡಿ ನನ್ನ ಆಸ್ತಿ ಹಣವೆಲ್ಲ ಚೋಚಿಕೊಂಡು ಬೇರಪ್ಪನನ್ನು ಕಟ್ಟಿಕೊಂಡು ಓಡಿ ಓಡಾಡುತ್ತಿದ್ದರು. ನಿಮಗೆ ಅನ್ಯಾಯ ಮಾಡಿದ್ದಕ್ಕೆ ತಕ್ಕ ಶಿಕ್ಷಣ ಕೊಟ್ಟಿದ್ದಾನೆ ಆ ದೇವರು. ಮಾನವನ ಜೀವನದಲ್ಲಿ ಕಷ್ಟಗಳು ಬರುವುದಕ್ಕೆ ಸಾಧ್ಯ. ಕಷ್ಟಗಳು ಮನುಷ್ಯರಿಗೆ ಬರದೆ ಇನ್ನೇನು ಮರಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಇದು ಪ್ರತಿಕಾರ. ಏನು ನಡೆಯಬೇಕು? ಎಲ್ಲವೂ ನಡೆದಿದೆ. ಪಾಪ ನೀನಿಗ ಹಸಿದು ಬಂದಿರಬೇಕು. ಬಾ ಮತ್ತು ಊಟ ಮಾಡಿದ ನಿಲ್ಲಿಸು. ಈ ಮನೆ ಅನ್ನ ತಿನ್ನುವ ಹಕ್ಕು ನಿನಗಿಲ್ಲ. ಈ ಮನೆಯ ಅನ್ನ ತಿನ್ನುವ ಹಕ್ಕು ನಿನಗಿಲ್ಲ. ಈ ಮನೆ ಅನ್ನ ತಿನ್ನಬೇಕಾದ್ರೆ ಅವರು ಪ್ರತಿಯೊಂದು ಅವರ ಹೆಸರು ಬರೆದಿರಬೇಕು. ಅಂತವರಿಗೆ ಮಾತ್ರ ಈ ಮನೆ ಅನ್ನ ತಿನ್ನಲು ಹಕ್ಕಿದೆ. ಏನಪ್ಪ ನೀನು ಈ ಮಾತನ್ನು ಯಾರಿಗೂ ಹೇಳ್ತಾ ಇದ್ದೀಯ? ಅವರು ನಿನ್ನ ಅಣ್ಣ ಕಣ. ನಿನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ನಿನ್ನಣ್ಣ ಅಂದ್ಮೇಲೆ ನಿನ್ನಣ್ಣನಿಗೆ ಈ ಮನೆಯಲ್ಲಿ ಅನ್ನ ತಿನ್ನುವ ಹಕ್ಕು ಕೂಡ ಇಲ್ವಾ? ಅಣ್ಣ ಯಾರಮ್ಮ ಅಣ್ಣ? ಹೆತ್ತವರನ್ನ ಒಡ ಹುಟ್ಟಿದವರನ್ನ ಬಿಟ್ಟು ಆಸ್ತಿಯಲ್ಲಿ ಪಾಲ ತೆಗೆದುಕೊಂಡು ಹೋದನಲ್ಲ ಇವನು. ನನ್ನ ದೇವರಂತಿದ್ದ ಅಣ್ಣನಿಗೆ ಮೋಸ ಮಾಡಿ
ಸಾಲದಿಂದ ಬೀದಿಗೆ ತಳ್ಳುವಂತೆ ಮಾಡಿದಲ್ಲ ಇವನು ನನ್ನಣ್ಣನೇ. ಹಸುವಿನ ತಾಪದಿಂದ ಬಳಲುತ್ತಿರುವಾಗ ದಯೆ ಎಂದು ಬೆಡಲ ಬಂದ ಹತ್ತಿಗೆಯನ್ನು ಕತ್ತು ಹಿಡಿದ ನುಗ್ಗಿದಲ್ಲ ಇವನು ನನ್ನಣ್ಣನೇ. ಹೆಂಡತಿಯ ಗುಲಾಮನಾಗಿ ಬಾತ ರಕ್ತ ಸಂಬಂಧವನ್ನೇ ಕಡಿದು ಹಾಕಿ ಹೆತ್ತರನ್ನು ತುಚ್ಛರಾಗಿ ಕಂಡನಲ್ಲ ಇಂಥ ಚಾಂಡಾಲನಿಗೆ ನನ್ನಣ್ಣನ್ನು ಹೇಳುವತ್ತಿಗೆ ಹೇಳು. ರವಿ, ಬಾಯಿ ಮುಚ್ಚುವ ವಿವೇಕಿ, ಈ ಮಾತಿಗೆ ತಪ್ಪಾಯ್ತಂತ ಮೊದಲು ಅವನಲ್ಲಿ ಕ್ಷಮಾಪಣೆ ಕೇಳು. ಕ್ಷಮಾಪಣೆ? ಇಂಥ ನೀಚನಿಗೆ ನಾನು ಕ್ಷಮಾಪಣೆ ಕೇಳೋದಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ರವಿ, ಅವನನ್ನು ಹೊಡೆಯಬೇಡ. ಅವರು ಹೇಳುವ ಮಾತಿನಲ್ಲಿ ನಾನು ಹೆಂಡತಿಯ ಗುಲಾಮ. ಹೆತ್ತವರಿಗೆ ಅನ್ನ ಹಾಕಲಾರದಂತ ಪಾಪಿ, ತುತ್ತು ಅನ್ನ ಹಾಕಲಾರದೆ ಕತ್ತಿಡಿದು ಹೊರನುಗ್ಗಿದ ಪಾಪಿ ಈಗ ಅದೇ ಅನ್ನಕ್ಕೆ ಅಂಗಲಾಚಿ ಬೇಡಲು ಬಂದು ಹೆಂಡತಿಯ ಮಾತಿಗೆ ಮಗಳಾಗಿ ಈಗ ಅದೇ ಅನ್ನಕ್ಕೆ ಅಂಗಲಾಚಿ ಬೇಡಲು ಬಂದ ಪಾಪಿ ಅಣ್ಣ ನಾನು ಕಡು ಪಾಪಿ. ಕ್ಷಮಾಪಣೆ ಆದರೆ ಹೇಗೆ ಬರುತ್ತದೆ ಅಣ್ಣ? ವಿಧಿಸಲು ಸಹೋದರ, ಈ ನಿಮ್ಮಗಳ ಪಾಲಿಗೆ ಈ ನಿಮ್ಮಣ್ಣ ಇನ್ನೂ ಸತ್ತಿಲ್ಲ. ನಿನ್ನ ದುಃಖದ ಸಹವಾಸವೇ ಈ ಸ್ಥಿತಿಗೆ ಕಾರಣ. ಸಮಾಜದಲ್ಲಿ ಬರೀ ಜಾಲಿಯ ಮರಗಳು ಇರುತ್ತವೆ ಎಂದು ಭಾವಿಸಬಾರದು. ಫಲ ಕೊಡುವ ಮಾವಿನ ಮರಗಳೇ ಇವೆ ಎನ್ನುವುದನ್ನು ತಿಳಿಯಬೇಕು. ಅದೇ ರೀತಿ ಬಿಸಿಲಿನಲ್ಲಿ ಬಳಲಿ ಬಂದವರಿಗೆ ನೆರಳು ಕೊಡುವ ಬೇವಿನ ಮರವೂ ಉಂಟು. ಸಮಾಜ ರವಿ, ಅಂತಹ ಫಲ ಕೊಡುವ ವರ್ಗಕ್ಕೆ ನಾವು ಸೇರಬೇಕೇ ವಿನಃ ನೆರಳನ್ನು ಕೊಡುವ ಜಾಲಿಯ ಮರವಾಗಬಾರದು. ಅಣ್ಣ, ನನ್ನನ್ನು ಕ್ಷಮಿಸು. ನನ್ನ ಮಂದಗತ ಬುದ್ಧಿಯಿಂದ ನಿನ್ನ ಮನನೊಯ್ಯುವಂತೆ ಮಾತನಾಡಿದೆ. ಮತ್ತಿಗೆ ಮೊದಲು ನನ್ನನೇ ಊಟ ಬಡಿಸಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು. ಅಂತ ಈ ನಿನ್ನ ದಯದಿಂದ ಹೊಡೆದು ಹೋದ ನಮ್ಮ ಸಂಸಾರ ಮತ್ತೆ ಒಂದಾಗುವುದೇ ಬಾಳು. ನಿನಗೆ ನನ್ನ ಕೋಟಿ ಕೋಟಿ ನಂಬಿಕೆ. ಈ ತುಂಬಿದ ಸಂಸಾರ ಇದೇ ರೀತಿ ನಗುನಗುತ್ತಾ ಇರೋ ಹಾಗೆ ಹೀಗೆ ಆಶೀರ್ವಾದ ಮಾಡಕ್ಕ. ನೆಲಕ್ಕೆ ಬಿದ್ದಿರಬಹುದೆಂದು ನಾನು ಊಹಿಸಿದ್ದೇನೆ. ಆದರೆ ಇಷ್ಟು ಸ್ವತಂತ್ರವಾಗಿ ಹಾರಾಡುತ್ತದೆ ಎಂದು ನಾನು ಕನಸು ಮನಸ್ಸಿನಲ್ಲಿ ಊಹಿಸಲಿಲ್ಲ. ಪಾಪಿ, ಅದು ನಮ್ಮಂತ ಹೆಣ್ಣು ಮಕ್ಕಳ ಮೇಲೆ ಶೀಲವನ್ನು ಹರಣ ಮಾಡಲು ಬಂದಿದ್ದೀರ. ನೀನು ಕೂಡ ಮನುಷ್ಯನ. ನೀನಂಥ ನೀಚ ಅಂತ ನನಗೀಗ ಚೆನ್ನಾಗಿ ಗೊತ್ತು. ಹೆತ್ತ ತಾಯಿ ನಿನಗದೇನಂತ ಜನ್ಮ ಕೊಟ್ಟಲೋ ನಾಕ. ನಿನ್ನ ಹೇಳೋದಕ್ಕಿಂತ ಒಂದು ಬೀದಿ ನಾಯಿ ಹೆತ್ತಿದ್ರೆ 1000 ಪಾಲು ಮಿಗಿಲಿತ್ತು. ನಾಲಿಗೆ ಹಿಡಿತದಲ್ಲಿಟ್ಟು ಮಾತನಾಡು. ಧರ್ಮೇಂದ್ರ, ಅದು ನನ್ನ ಬಿಟ್ಟು ಅದನ್ನ ನನಗೆ ಬಿಟ್ಟು ಸುಮಿತ್ರ, ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳಬಾರದಿತ್ತು. ನನ್ನ ಮೋಸ ಮಾಡಿದ ನೀನು ಈ ಭೂಮಿಯ ಮೇಲೆ ಬದುಕೋದಕ್ಕೆ ಅರ್ಹತೆ ಇಲ್ಲ. ಸುಮಿತ್ರ, ಕಾನೂನನ್ನು ನಿನ್ನ ಕೈಯಲ್ಲಿ ತೆಗೆದುಕೊಳ್ಳಬಾರದಿತ್ತು. ಯಾವುದು ಕಾನೂನು? ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಲ್ಲ, ಅದ ನಿಮ್ಮ ಕಾನೂನು. ಬಡವರನ್ನು ಕಂಡ್ರೆ ದಬ್ಬಾಳಿಕೆ ಮಾಡುತ್ತೆ ನಿಮ್ಮ ಕಾನೂನು. ಅದೇ ಸಾಹುಕಾರನ್ನ ಕಂಡ್ರೆ ಸೆಲ್ಯೂಟ್ ಹೊಡೆದು ಬಾಲ ಮುದ್ರಕೊಂಡು ಹೋಗುತ್ತೆ ನಿಮ್ಮ ಕಾನೂನು. ಹೌದಲ್ಲ, ಅವಳು ಹೇಳ್ತಾರೋ ಮಾತು ನಿಜ. ಅವನು ಮಾಡಿದ ಪಾಪಕ್ಕಾಗಿ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾಳೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ತಿರ್ಬೇಕಲ್ಲ, ಅದಕ್ಕಾಗಿ ಅವನು ಮಾಡಿಕೊಂಡ ಅಷ್ಟೇ. ಬೇರೆ ಶ್ರೀಮಂತರೇ, ಆ ಆಸ್ತಿಯನ್ನು
ಇದನ್ನು ಬಡವರಿಗೆ ದಾನ ಮಾಡಿದರೆ ನಿಮ್ಮ ಹೆಸರಿನಲ್ಲಿ ಜೀವನ ಸಾಗಿಸುವವರು. ರಾಘವ, ನೀನೇ ಆ ಕಾರ್ಯವನ್ನು ಮುಂದುವರಿಸಿ ನಾನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳ ಸೇವೆ ಮಾಡಿಕೊಂಡು ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಮೋಸ ಮಾಡಿದ ಪತಿದ್ರೋಹಿ. ಹುಟ್ಟದಿರೋನಿನ ಹೊಲದ ಕೈಗಳಿಂದ ಪಾದಗಳನ್ನು ನಿನ್ನ ಜೀವಗೆಟ್ಟ ಮುಖವನ್ನು ನನಗೆ ತೋರಿಸಿದರೆ ನಾವು ಹೊರಡುವುದು ಇಲ್ಲ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಇಲ್ಲಮ್ಮ ರಘು, ಅವಳು ಏನೇ ತಪ್ಪು ಮಾಡಿದರೂ ಈ ಮನೆಯ ಗೃಹಿಣಿ. ಈ ಮನೆಯಿಂದ ಕಣ್ಣೀರು ಸುರಿಸುತ್ತಾ ಹೊರಗೆ ಹೋದರೆ ನಮ್ಮ ಮನೆಗೆ ಒಳ್ಳೆಯದಾಗುವುದಿಲ್ಲ. ಇಷ್ಟೆಲ್ಲ ಮಾಡೋದಕ್ಕೆ ಆ ದೀಪ ಪ್ರಜ್ವಲವಾಗಿ ಉರಿಯುವುದಿಲ್ಲ. ಅಣ್ಣ ತೆಗೆದುಕೋ ಈ ತಾಳಿಯನ್ನು ಕಟ್ಟಿ ಎಲ್ಲರ ಮನ ಸಂದೇಶ ಪಡಿಸಣ್ಣ. ರವಿ, ನಿನ್ನ ತ್ಯಾಗ ಮೆಚ್ಚುವಂತದ್ದೇ. ಸರ್ವ ಮಂಗಳಿಗೆ ಶಿವನು ಕಟ್ಟಿರೋ ಮಾಂಗಲ್ಯ, ಆ ಮಾಂಗಲ್ಯವೇ ಹಿಂದಿನ ಬಾಳಿನ ಸೌಭಾಗ್ಯ.